ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಓಷ್ಠಾಪಿಧಾನಾನುಕುಲಿ ದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಃ ಚಾರು ಮಾಂ ಇಹ ವಾದಯೇತ್. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸಮಸ್ತ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ಕರ್ನಾಟಕದ ಪ್ರಮುಖ ಸಂಪ್ರದಾಯವಾದ ಶೈವ, ವೀರಶೈವ, ಲಿಂಗಾಯತ, ವೇದ, ಉಪನಿಷತ್ತುಗಳು, ಪುರಾಣಗಳು ಇವುಗಳ ಮೇಲೆ ಆಧಾರಿತವಾದ ಒಂದು ವಿಚಾರಧಾರ, ಒಂದು ಉಪಾಸನಾ ಕ್ರಮ, ಒಂದು ತತ್ವಜ್ಞಾನ, ಒಂದು ದರ್ಶನ, ಅದು ಶೈವ ಸಿದ್ಧಾಂತ. ಭಾರತದ ಪ್ರಮುಖವಾದ ಸಿದ್ಧಾಂತ. ಅದರ ಉಗಮ, ಅದರ ವಿಕಾಸ ಕಾಶ್ಮೀರದಲ್ಲಿ ಪ್ರತ್ಯಭಿಜ್ಞಾ ಸಿದ್ಧಾಂತ ಎಂಬುದಾಗಿ, ತಮಿಳುನಾಡಿನಲ್ಲಿ ನಾಯನಾರು ಮೊದಲಾಗಿರ್ತಕ್ಕವರಿಂದ ಪ್ರವರ್ತಿತ ಸಿದ್ಧಾಂತವೆಂಬುದಾಗಿ, ಕಾಪಾಲಿಕರು, ಲಾಕುಳರು ಮೊದಲಾದವರು ಕರ್ನಾಟಕದೊಳಗಿನ ಶೈವ ಸಿದ್ಧಾಂತವನ್ನು ಸಮರ್ಥನೆ ಮಾಡಿದ್ದು ಹೇಗೆ? ಅವರೆಲ್ಲ ಇದಕ್ಕೆ ವೇದ ಉಪನಿಷತ್ತುಗಳ ವಾಂಗ್ಮಯವನ್ನೇ ಆಧಾರವನ್ನಾಗಿ ಬೆಳೆಸಿದ ಶೈವ ಸಿದ್ಧಾಂತ. ಅದಲ್ಲದೆ ಇನ್ನೊಂದು ಸಿದ್ಧಾಂತ ಅದರದ್ದೇ. ಶ್ರೀಕಂಠಾಚಾರ್ಯರು ಅಂತ 12-13ನೇ ಶತಮಾನದೊಳಗೆ ಆಗಿ ಹೋದವರು ಶ್ರೀಕಂಠಾಚಾರ್ಯರು ಅಂತ. ಈ ಶಕ್ತಿ ವಿಶಿಷ್ಟಾದ್ವೈತ ಅಂತ ಹೇಳ್ತಾರೆ. ವೀರಶೈವ ಸಿದ್ಧಾಂತಕ್ಕೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ. ಅವರು ಹೇಗೆ ರಾಮಾನುಜಾಚಾರ್ಯರು ಸಮಗ್ರ ಬ್ರಹ್ಮಸೂತ್ರಗಳಿಗೆ ವಿಷ್ಣು ಪರವಾಗಿ ಅರ್ಥ ಬರೆದರು, ಹಾಗೆ ಈ ಶ್ರೀಕಂಠಾಚಾರ್ಯರು 564 ಬ್ರಹ್ಮಸೂತ್ರಗಳಿಗೆ ಶಿವಪರವಾಗಿ ಅರ್ಥ ಬರೆದರು. ಶ್ರೀಕಂಠ ಭಾಷ್ಯ ಅಂತ. ಇದಲ್ಲೇ ನಿಜಗುಣ ಶಿವಯೋಗಿಗಳು ಅವರು ರಚನೆ ಮಾಡಿದ ಸಿದ್ಧಾಂತ ಶಿಖಾಮಣಿ, ಇವೆಲ್ಲ ವೀರಶೈವ. ಅದಲ್ಲೇ 20-22 ಆಗಮಗಳು. ಇದು ವೀರಶೈವ ಸಿದ್ಧಾಂತದ ಆಧಾರಗಳು. ಇದು 2ನೇ ಸಿದ್ಧಾಂತ. 3ನೇದ್ದು 800 ವರ್ಷಗಳ ಹಿಂದೆ ಹುಟ್ಟಿದ ಕನ್ನಡದ ವಚನಗಳನ್ನೇ ಆಕರವನ್ನಾಗಿ, ಮೂಲ ಮಾತೃಕೆಗಳನ್ನಾಗಿ ಮಾಡಿಕೊಂಡು ಹುಟ್ಟಿರ್ತಕ್ಕ ಸಿದ್ಧಾಂತ ಅದು ಲಿಂಗಾಯತ ಸಿದ್ಧಾಂತ. ಇವರಿಗೆ ವಿರಕ್ತರು ಅಂತ ಕರೀತಾರೆ. ಇವರದ್ದು ಅನೇಕ ಪೀಠಗಳು ಈ ರೀತಿಯಾಗಿ. ಈ 3 ಸಿದ್ಧಾಂತಕ್ಕೆ ಅದರೊಳಗೆ ಅಲ್ಲಮಪ್ರಭುಗಳು, ಬಸವಣ್ಣ ಮತ್ತು ಚನ್ನಬಸವಣ್ಣ, ಈ 3 ಮಂದಿಗೂ ಸಮಾನವಾದ ಸ್ಥಾನ. ಅದರೊಳಗೆ ಚನ್ನಬಸವಣ್ಣನವರು ಅನೇಕ ಕೃತಿಗಳನ್ನು ರಚನೆ ಮಾಡಿ ವೀರಶೈವ ಸಿದ್ಧಾಂತಕ್ಕೆ ಒಂದು ಮೂರ್ತ ರೂಪವನ್ನು ನೀಡಿದರು ಅಂತ ನಾವು ನಿನ್ನೆ ಕಾಣ್ತಾ, ಅವರು ವಚನಗಳು ಮನುಷ್ಯನ ಸಾಧನದ ಬದುಕಿಗೆ ಉಪಯುಕ್ತವಾದ ಅಂಶಗಳನ್ನು ಹೇಗೆ ಹೇಳಿದರು. ವೈರಾಗ್ಯದ ಬಗ್ಗೆ, ಷಟ್ ಸ್ಥಳ, ಭಕ್ತ, ಮಾಹೇಶ್ವರಿ, ಪ್ರಸಾದ, ಪ್ರಾಣಲಿಂಗಿ ಇತ್ಯಾದಿ, ಕಲಿಕ ಐಕ್ಯ ಸ್ಥಳ ಅಂತ 6 ಸ್ಥಳಗಳಲ್ಲಿ ಸಾಧಕನ ಬೆಳವಣಿಗೆಯ ಮೊದಲುಗಳನ್ನು ನಿರ್ಧರಿಸಿ ಹೇಳಿದರು ಅಂತ ನಾವು ನಿನ್ನೆ ಕಂಡ್ವಿ ಸಂಕ್ಷೇಪವಾಗಿ. ಇವತ್ತಿನಿಂದ 4 ದಿನ ಇದಕ್ಕೆ ಈ
ವಚನ ಸಾಹಿತ್ಯ, ವೀರಶೈವ ಸಾಹಿತ್ಯ ಇದಕ್ಕೆ ಸಮಸಮವಾಗಿ ಬೆಳೆದ ಕರ್ನಾಟಕದ ಒಂದು ಅಪೂರ್ವವಾಗಿರ್ತಕ್ಕ ವಿಚಾರಧಾರ ಅದು ಹರಿದಾಸ ಸಾಹಿತ್ಯದ ವಿಚಾರಧಾರ. ಗಾತ್ರದಲ್ಲಿ ಹರಿದಾಸ ಸಾಹಿತ್ಯವನ್ನು ಗಮನಿಸುವುದಾದರೆ ಕರ್ನಾಟಕ ಸರ್ಕಾರ ಏನು ಸಿಕ್ಕಾವ ಕೈಗೆ ಯಾರು ಕೊಡ್ತಾರೆ, ಕೆಲವು ಕೊಟ್ಟಿಲ್ಲ, ಅಂಥ ಸಾಹಿತ್ಯವನ್ನು ಸಂಗ್ರಹಣೆ ಮಾಡಿ ಶೇಖರಣೆ ಮಾಡಿ ಮುದ್ರಿಸಿದರೆ 50 ಹೊಲಿಮಯ ಹರಿದಾಸ ಸಾಹಿತ್ಯ. ಪ್ರಾಯ 300ಕ್ಕೂ ಹೆಚ್ಚು ಹರಿದಾಸರು ಹರಿದಾಸ ಸಾಹಿತ್ಯವನ್ನು ನಿರ್ಮಾಣ ಮಾಡಿದರು. 300ಕ್ಕೂ ಹೆಚ್ಚು. ಒಂದು ಸಮಸ್ಯೆ ಏನಾಯ್ತು ಅಂದರೆ, ಈ ಹರಿದಾಸ ಸಾಹಿತ್ಯದ ನಿರ್ಮಿತಿಯಲ್ಲಿ ಸ್ವಯಂ ಪೀಠಾಧಿಪತಿಗಳು ತಾವೇ ತೊಡಗಿದ್ದರಿಂದ ಈ ವಿಚಾರಧಾರೆಗೆ ಒಂದು ದೊಡ್ಡ ಆಧಾರ, ಆಕರ, ಮೌಲ್ಯ ಒದಗಿತ್ತು. ಒಂದು ವೇಳೆ ನರಹರಿ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಯರು, ವಾದರಾಜ ಸ್ವಾಮಿಗಳವರು, ರಾಘವೇಂದ್ರ ಸ್ವಾಮಿಗಳವರು ಸ್ವಯಂ ಸಂಸ್ಕೃತದ ಅದ್ವಿತೀಯ ವಿದ್ವಾಂಸರಾದರೂ ಕನ್ನಡದಲ್ಲಿ ಕೃತಿಗಳನ್ನು ಅವರು ರಚನಾ ಮಾಡಲಿಕ್ಕೆ ಇಳಿದಿದ್ದಿಲ್ಲ, ಮಾಡಿದ್ದಿಲ್ಲ ಅಂದರೆ ಪ್ರಾಯ ಇದು ಇಬ್ಬಾಗ ಆಗ್ತಿತ್ತೇನು ಅಂತ. ಹಾಗೆ ಈಗೇನು 3-4 ತಿಂಗಳ ಒಂದು ಗತಿಯನ್ನು ನೋಡಿದ್ದೀವಿ. ವೀರಶೈವರು ನಾವು ಬೇರೆ, ಲಿಂಗಾಯತರು ಬೇರೆ ಅಂತ. ಇವತ್ತಿಗೂ ಆ 5 ಮಂದಿಗೆ ಜೊತೆ ಇವರು ಹೊಂದಕ್ಕೆ ಆಗೋದಿಲ್ಲ. ಇನ್ನು ಕೈ ಬಿಟ್ಟು ಹೋಗ್ತಾರಂತ ಇನ್ನು ಮೇಲೆ ಹೊಂದಿಕೆ ಆದರೂ ಆಗ್ಬೋದು, ಒಳ್ಳೆಯದೇ, ಕೂಡಬಹುದು. ಬಹಳ ಅಂಶ ಜನರನ್ನು ಕಳ್ಕೋಬೇಕಾಗ್ತದಂತ. ನನಗೊಮ್ಮೆ ಇದು ಬೇರೆ ಆಗಿದ್ದರೆ ಒಂದು ರೀತಿಯಾಗಿ ಇದು ವ್ಯಾಸಕೂಟ, ಇದು ದಾಸಕೂಟ ಅಂತ ಇಬ್ಬಾಗಾಗಿ ಹೋಗ್ತಿತ್ತು. ಪ್ರಾಯ ಹಾಗಾಗಲಿಲ್ಲ, ಆಗಿಲ್ಲ. 800 ವರ್ಷದ ಕನ್ನಡದ ಹರಿದಾಸ ಸಾಹಿತ್ಯದ ಇತಿಹಾಸವನ್ನು ಗಮನಿಸಿದಾಗ ಈ ಇಬ್ಬಾಗ ಕಂಡುಬರುವುದಿಲ್ಲ. ಯಾಕಂದರೆ ಸ್ವಯಂ ಮಹಾಪೀಠಾಧಿಪತಿಗಳಾದ ಅದ್ವಿತೀಯ ವಿದ್ವಾಂಸರಾದ ಶ್ರೀಪಾದರಾಜರು, ವ್ಯಾಸರಾಯರು, ಬಹಳ ದೊಡ್ಡ ಪ್ರತಿಭಾ, ಇಂಟರ್ನ್ಯಾಷನಲ್ ಪ್ರತಿಭಾ ಅಂತಾರೆ ಅದಕ್ಕೆ. ಅಂಥ ಪ್ರತಿಭಾ ವ್ಯಾಸರಾಯರು, ವಾದರಾಜ ಸ್ವಾಮಿಗಳವರು, ಸ್ವಯಂ ರಾಘವೇಂದ್ರ ಸ್ವಾಮಿಗಳವರು ಕನ್ನಡದಲ್ಲಿ ತಾವು ಕೂಡ ಕೃತಿಗಳನ್ನು, ವ್ಯಾಸ ತತ್ವಜ್ಞರು ಅಂತ ಅವರೊಬ್ಬ ಹರಿದಾಸರೇ, ಇವರು ತೊಡಗಿಸಿಕೊಂಡಿದ್ದರಿಂದ ಅವರ ಮಾತಿಗೆ ಒಂದು ತೂಕ, ಒಂದು ಬೆಲೆ ಬಂತು. ಹೀಗಾಗಿ ಅಖಂಡವಾಗಿ ಉಳಿತು. ಇಲ್ಲಾಂದ್ರೆ ಒಮ್ಮೊಮ್ಮೆ ಇವು ಕನ್ನಡವನ್ನು ನಾನು ನೋಡಿದ್ದು ಅದ. ಒಮ್ಮೆ 35 ವರ್ಷದ ಹಿಂದೆ ನವಲಗುಂದದಲ್ಲಿ ಒಂದು ಸಮ್ಮೇಳನ ಆಯಿತು. ಆ ಸಮ್ಮೇಳನದ ಮಹಾದ್ವಾರಕ್ಕೆ ಬಸವಣ್ಣವ್ರ ಫೋಟೋ ಹಾಕಿದ್ರು. ಕೆಲವರು ಪಂಚಾಚಾರ ಪೈಕಿ ಒಂದಿಬ್ಬರು ಬಂದರು. ಆ ಫೋಟೋ ತಳಗೆ ನಾವು ಹೋಗುವುದಿಲ್ಲ ಅಂತವರು. ಅವರೊಬ್ಬ ಸಾಮಾನ್ಯವಾದ ಕನ್ನಡದಲ್ಲೇ ವಚನಕಾರರು. ನಾವು ಒಂದು ಮೂಲವಾದ ವೀರಶೈವ ಸಿದ್ಧಾಂತದ ಸಂಸ್ಥಾಪಕರ ವರ್ಗದೊಳಗೆ ಸೇರಿದವರು. ಒಬ್ಬ ಸಾಮಾನ್ಯ ಗೃಹಸ್ಥನ ಫೋಟೋ ತಾಳಿಗೆ ನಾವು ಹೋಗಲ್ಲ ಅಂತಂದರು. ಇವತ್ತು ಮತ್ತೆ ಪರಂಪರಾ ಬದಲಾಗಿದೆ. ಪರಿಸ್ಥಿತಿ, ಸಮಾಜ ತನ್ನ ಇರುವಿಕೆಗೆ ಅನುಗುಣವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಸ್ವಭಾವ, ಸಿದ್ಧಾಂತಗಳನ್ನು ಬದಲಾಯಿಸಬಹುದು. ಅದು ಸಮಾಜದ್ದೇ ಒಂದು ಶಕ್ತಿ. ಅದು ನಿಮ್ಮ ಸಂಪ್ರದಾಯ, ನಿಮ್ಮ ನಿಯಮ, ನಿಮ್ಮ ಧರ್ಮ, ಕರ್ಮಗಳು ಬೇಕಾದಲ್ಲಿ. ಆದರೆ ಪ್ರಗತಿಶೀಲವಾದ ಸಮಾಜ ತನ್ನ ಅವಶ್ಯಕತೆಗೆ ಅನುಗುಣವಾಗಿ ಈ ನಿಯಮಗಳನ್ನು ರೂಢಿಸುತ್ತದೆ, ಬದಲಾಯಿಸುತ್ತದೆ. ಹೀಗಾಗಲಿಲ್ಲ ಈ ದಾಸ ಸಾಹಿತ್ಯದೊಳಗೆ. ಇದು ಒಂದು ಪರಂಪರೆ. ಈ ವೈಷ್ಣವ ಪರಂಪರಾ ಪ್ರಾಯ
ಪ್ರಾಕೃತ ಭಾಷೆಯನ್ನು ತನ್ನ ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿ ಸ್ವೀಕಾರ ಮಾಡ್ತು. ಅದೊಂದು ಬಹಳ ಅಪೂರ್ವ ಈ ದೇಶದೊಳಗೆ. ನಿನ್ನೆ ನಾವು ಕಂಡಂತೆ ಭಾರತೀಯ ಸಂಸ್ಕೃತಿ 4 ಬಗೆಯಾದದ್ದು. ಒಂದು ಸಂಸ್ಕೃತಿ 4 ರೀತಿಯಾಗಿರ್ತದೆ. ಸಂಸ್ಕೃತಿ ಅಂದರೆ ಸಾವಿರಾರು ವರ್ಷಗಳಿಂದ ಅಧ್ಯಯನ, ಅನುಭವ, ಉಪಾಸನಾದಿಂದ ನಿರ್ಮಿತವಾದ ಒಂದು ಮಾನಸಿಕವಾದ ಭೂಮಿಕಾ. ಅದು ಅಂತರಂಗದ ಸಿದ್ಧಾಂತ. ಅದಕ್ಕೆ ಸಂಸ್ಕೃತಿ ಅಂತಾರೆ. ನಮ್ಮ ಬಹಿರಂಗದ ವಿಕಾಸ ಅದಕ್ಕೆ ನಾಗರಿಕತೆ ಅಂತ ಕರೀತಾರೆ. ನಮ್ಮ ವೇಷಭೂಷಗಳು ಪ್ರಾಯ 150 ವರ್ಷದ ಹಿಂದೆ ಇವತ್ತೇನು ವೇಷವ ಇವು ಇದ್ದಿದ್ದಿಲ್ಲ. ನಮ್ಮ ವೇಷ, ನಮ್ಮ ಭೂಷ, ನಮ್ಮ ಆಹಾರ, ನಮ್ಮ ವಿಹಾರ, ನಮ್ಮ ಕೆಲವು ವ್ಯವಹಾರಗಳು ಬದಲಾಕೋತ ಬಂದು ಅದನ್ನು ನಾವು ಪ್ರಗತಿ ಅಂತ ಕಾಣ್ತೀವಿ. ಆಲ್ ಇಂಡಿಯಾ ರೇಡಿಯೋ ಇತ್ತು, ಅದು ಹೋಗಿ ಮೊಬೈಲ್ ಬಂತು, ಟಿ ವಿ ಬಂತು. ಅವು ಹೋದು ಹಿಂದಿನೂ ನಶಿಸಿದವು, ಹೊಸವು ಉದಯಿಸಿದವು. ಇವು ಒಂದು ಪ್ರಗತಿ ಅಂತ ಕಾಣ್ತೀವಿ ನಾವು. ಬರೀ ಆಲ್ ಇಂಡಿಯಾ ರೇಡಿಯೋ ಇಟ್ಕೊಂಡು ಕೂಡ್ತಿದ್ವಿ ನಾವು. ಅದ್ರ ಬದಲಿ ಮುಂದೆ ಟಿ ವಿ ಬಂತು, ಆಮೇಲೆ ಈಗ ಮೊಬೈಲ್ ಬಂತು. ಇದು ಮನುಷ್ಯನ ಬಹಿರಂಗವಾದ ವಿಕಾಸಕ್ಕೆ ನಾಗರಿಕತೆ ಅಂತ ಕರಿತೀವಿ. ಇದು ಪ್ರಗತಿಶೀಲತೆ. ಆದರೆ ಒಂದು ಮಾನಸಿಕವಾದ ಭೂಮಿಕಾ ನಿರ್ಮಾಣ ಆಗ್ತದೆ ಸಾರ್ವಕಾಲಿಕವಾಗಿ. ಅದಕ್ಕೆ ಸಂಸ್ಕೃತಿ ಅಂತ ಹೇಳ್ತಾರೆ. ಈ ಸಂಸ್ಕೃತಿ 4 ಬಗೆಯ ಸಂಸ್ಕೃತಿಯಾಗಿ ಈ ದೇಶದಾಗ ಜೀವಂತ ಉಳಿದವು. 2 ವೈದಿಕ, 2 ಅವೈದಿಕ. ಅವೈದಿಕ ಸಂಸ್ಕೃತಿ ಜೈನ ಮತ್ತು ಬೌದ್ಧ ಸಂಸ್ಕೃತಿಗಳು. ಆಶ್ಚರ್ಯ, ಬೌದ್ಧ ಸಂಸ್ಕೃತಿಯ ಸಂಕೇತಗಳು ಉಳಿದಾವ. ಆದರೆ ಆ ಧರ್ಮ ಯಾಕೋ ಇಲ್ಲಿ ಉಳಿಲಿಲ್ಲ. ಈ ದೇಶದಾಗ ಹುಟ್ಟಿದ್ದು ಇಲ್ಲೇ, ಆದರೆ ಒಬ್ಬ ಅನುಯಾಯಿನೇ ಇಲ್ಲಿ ಉಳಿಲಿಲ್ಲ. ಅದೇ ಚೈನಾ, ಜಪಾನ್, ಬರ್ಮಾ, ಶ್ರೀಲಂಕಾ ಎಲ್ಲ ನಾವು ಭಾರತ ದೇಶ ಕಟ್ಟಿಕೊಟ್ಟ ಒಂದು ವಿಶಿಷ್ಟವಾದ ಧರ್ಮದ ಪ್ರಚಾರ ಅಲ್ಲೆಲ್ಲ ದೇಶಗಳು ಹೆಚ್ಚದು. ಇಲ್ಲಿ ಸ್ವಲ್ಪ ಕಡಿಮೆ ಆಯ್ತು. ಹುಟ್ಟಿದ್ದಿಲ್ಲೇ ಮತ್ತು ಬೆಳೆದಿಲ್ಲೇ. ಜೈನಿಸಮ್ ಇವತ್ತಿಗೂ ಜೀವಂತ ಆಗಿದೆ. ಇಲ್ಲಿ 2 ಸಂಸ್ಕೃತಿ, ವೈದಿಕ ಸಂಸ್ಕೃತಿ. ಒಂದು ಶೈವ ಸಂಸ್ಕೃತಿ, ಇನ್ನೊಂದು ವೈಷ್ಣವ ಸಂಸ್ಕೃತಿ. ಆ ಶೈವ ಸಂಸ್ಕೃತಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಎಷ್ಟು ವ್ಯಾಪಕವಾಗಿ ವಾಂಗ್ಮಯದಿಂದ, ಉಪಾಸನಾ ಪರಂಪರೆಯಿಂದ ಜೀವಂತವಾಗಿ ಉಳಿದದ. ಅದಕ್ಕೂ ನಾವು 4 ಆಧಾರಗಳನ್ನು ಕಾಣ್ತೀವಿ ಶೈವ ಸಂಸ್ಕೃತಿ. ಹಾಗೆ ಈ ದೇಶದ ಪ್ರಾತಿನಿಧಿಕವಾದ ಸಂಸ್ಕೃತಿ ವೈಷ್ಣವ ಸಂಸ್ಕೃತಿ. ಇದಕ್ಕೂ ಆಧಾರವಾಗಿ 4 ಅಂಶಗಳನ್ನು ಕಾಣ್ತೀವಿ. ಮೊದಲೇ ಅಂಶ ವಾಂಗ್ಮಯ ಪರಂಪರೆ ಅಥವಾ ದಾರ್ಶನಿಕ ಪರಂಪರೆ ಅಂತಾರೆ. ಇದು ಒಂದು ವಿಚಾರಧಾರೆಯನ್ನು, ಒಂದು ಧರ್ಮವನ್ನು ಜೀವಂತವಾಗಿ ಉಳಿಸಲಿಕ್ಕೆ ಇದು ಕಾರಣ. ಅದಕ್ಕೆ ಮುಖ್ಯ ಆಧಾರ ವೇದಗಳು. ಅದನ್ನು ಹರಿವಂಶ ಮಹಾಭಾರತದ ಖಿಲಭಾಗದ ಒಂದು ಮಾತು, ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಇದು ಮಹಾಭಾರತದ ಮಾತು. ಕೃಷ್ಣ ವೇದೈಶ್ಚ ಸರ್ವೈಃ ಅಹಮೇವ ವೇದ್ಯ ವೇದಾಂತ ಕೃತ್ ವೇದವಿತ್ ಚ ಅಹಂ ಅಂತ ಭಗವದ್ಗೀತೆ ಇಂಥ ಬಹಳವ. ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು
ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಇವೆಲ್ಲ ಕೃಷ್ಣನ ಮಾತುಗಳು. ಹೀಗೆ ರಾಮಾಯಣ, ಮಹಾಭಾರತ, ಭಾಗವತಾದಿ ಪುರಾಣಗಳು, ಶ್ರುತಿ ಸ್ಮೃತಿಗಳು, ಬ್ರಹ್ಮಸೂತ್ರಗಳು ಅಪಾರವಾದ ವಾಂಗ್ಮಯದ ರೂಪದಿಂದ ಈ ವೈಷ್ಣವ ಸಂಸ್ಕೃತಿ ಜೀವಂತವಾಗಿ ಬೆಳೆಸಿ ಬಂತು. ವಿಷ್ಣುವಿನ ಪಾರಮ್ಯ ಅಥವಾ ಉಪಾಸನಕ್ಕೆ ಆಕರವಾಗಿ ಇಷ್ಟೆಲ್ಲ ವಾಂಗ್ಮಯ, ಇವು ಮೂಲ ವಾಂಗ್ಮಯ. ಇದಕ್ಕೆ ಮೂಲ ಮಾತೃಕೆ ಅಂತ ಹೇಳ್ತಾರೆ. ವೇದ ಪರಂಪರ ವಿಸ್ತಾರದ ಒಂದು ವೇದ ಅಂದರೆ ಅದು 4 ಭಾಗ. ಒಂದು ಸಂಹಿತಾ ಮಂತ್ರಗಳ ಭಾಗ, 2ನೇದ್ದು ಬ್ರಾಹ್ಮಣ, 3ನೇದ್ದು ಆರಣ್ಯಕ, 4ನೇದ್ದು ಉಪನಿಷತ್ತುಗಳು. 4 ಸೇರಿದಾಗ ಒಂದು ವೇದ ಅಂತ ಆಗ್ತದೆ. ಇಂಥವು ಋಗ್ವೇದ, ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ವೇದದ ಭಾರಿ ಮೌಲಿಕವಾದ ವಿಚಾರಗಳನ್ನು, ಇದೊಂದು ದೊಡ್ಡ ವಾಂಗ್ಮಯ. ಇದು ದೇವರು ಜಗತ್ತಿಗೆ ನೀಡಿದ ಒಂದು ಮೂಲ ಸಂವಿಧಾನ. ಇದು ವೇದ ಅಂದರೆ ಅದು ಎಲ್ಲನೂ ವೇದದಾಗ ಏನು ಅದ ಏನಿಲ್ಲ, ಸರ್ವಂ ವೇದಾತ್ ಪ್ರಸಿದ್ಧತಿ. ಅನುಕ್ತಂ ಪಂಚಭಿ ವೇದೈ ನ ವಸ್ತು ಅಸ್ತಿ ಕುತಶ್ಚನ. 5 ವೇದಗಳಿಂದ ಹೇಳಲ್ಪಡದೇ ಇರತಕ್ಕ ಒಂದು ವಿಚಾರ, ಒಂದು ವಸ್ತು ಈ ಜಗತ್ತಿನಾಗಿಲ್ಲ. ಇದು ವೇದಕ್ಕೆ ಇರತಕ್ಕ ಅನೇಕ ಹೆಗ್ಗಳಿಕೆಗಳಲ್ಲಿ ಇದು ಒಂದು. ಇದು ಭಾರತೀಯ ಸಂಸ್ಕೃತಿಯ ಮೂಲವಾದ ಆಧಾರವಾಗಿ ಬೆಳೆದು ಬಂದದ್ದು ಈ ಇಷ್ಟು ವೇದ ಪ್ರಪಂಚ. ಇದಾದ ಮೇಲೆ ವೇದದ ವಿಚಾರಗಳನ್ನು ಯುಕ್ತಿಯಿಂದ, ಲಾ ಅಥವಾ ನ್ಯಾಯ ಅಥವಾ ನಿಯಮಗಳು, ಇವುಗಳ ಮೂಲಕವಾಗಿ ಅದರ ವಿಚಾರವನ್ನು ನಿರ್ಧರಿಸುವ, ನಿಶ್ಚಯಿಸುವ ಒಂದು ವಾಂಗ್ಮಯ ನಿರ್ಮಾಣ ಆಯಿತು ವೇದವ್ಯಾಸರಿಂದ. ಅದಕ್ಕೆ ಬ್ರಹ್ಮಸೂತ್ರಗಳು ಅಂತ ಹೇಳ್ತಾರೆ. ಅವು ಯುಕ್ತಿಗಳು. ಈ ವೇದದ ಮಂತ್ರದ ಅರ್ಥ ಹೀಗೆ ಅಂತ ಮಾಡಲಿಕ್ಕೆ ಸಂವಾದಿಯಾಗಿ ಕೆಲವು ನಿಯಮಗಳನ್ನು, ಯುಕ್ತಿಗಳನ್ನು ಅವರು ಪ್ರೊಡ್ಯೂಸ್ ಮಾಡಿದರು. ಅವು 4 ಅಧ್ಯಾಯ, 16 ಪಾದ, 564 ಸೂತ್ರಗಳು. ಅದು ಬ್ರಹ್ಮಸೂತ್ರ ಅಂತ. ಈ ವೇದದ ವಿಚಾರಗಳು ಉದಾಹರಣ, ಘಟನಾ, ದೃಷ್ಟಾಂತಗಳು, ಅವುಗಳ ಮೂಲಕವಾಗಿ ಜಗತ್ತಿಗೆ ತಿಳಿಸ್ಲಿಕ್ಕೆ ಇತಿಹಾಸ ಅಂತ ನಿರ್ಮಾಣ ಅದು. ಅವು 3: ಕೃತ, ತ್ರೈತ, ದ್ವಾಪರ ಯುಗಕ್ಕೆ ಅನುಗುಣವಾಗಿ ಪಂಚರಾತ್ರ, ರಾಮಾಯಣ, ಮೂಲ ರಾಮಾಯಣ ಅಂತದ, ಆಮೇಲೆ ಮಹಾಭಾರತ. ಇವು ಘಟನಾ ಪ್ರಧಾನವಾದ ವೇದದ ವಿಚಾರಗಳ ಅಭಿವ್ಯಕ್ತಿಯ ಒಂದು ಮಾಧ್ಯಮ. ಇನ್ನು ಅದೇ ವೇದದ ವಿಚಾರಗಳನ್ನು ಕೆಲವು ಕಥಾನಕಗಳ ಮೂಲಕವಾಗಿ ಆ ವೇದದ ತತ್ವಜ್ಞಾನವನ್ನು ಜಗತ್ತಿನಾಗ ಪ್ರಕಾಶಪಡಿಸಿದ್ದು 18 ಪುರಾಣಗಳು. 18 ಪುರಾಣ ಸ್ಮೃತಿಗಳು. ಇಷ್ಟು ಅಪಾರವಾದ ಒಂದು ವಾಂಗ್ಮಯ ಇದು. ಹಾಗೆ ಅಪಾರವಾದ ವಾಂಗ್ಮಯ ಇದು ಶೈವ ಸಂಸ್ಕೃತಿಗೂ ಆಧಾರ ಆಗ್ಯಾವ, ವೈಷ್ಣವ ಸಂಸ್ಕೃತಿಗೂ ಇವೇ ಆಧಾರ. ಅದರೊಳಗೆ ಈ ರಾಮಾಯಣ, ಮಹಾಭಾರತ, ಪಂಚರಾತ್ರಗಳು ವೈಷ್ಣವ ಸಂಸ್ಕೃತಿಗೆ ಹೆಚ್ಚಿನ ಮೆರುಗನ್ನು, ಹೆಚ್ಚಿನ ಉನ್ನತಿಯನ್ನು ತಂದುಕೊಟ್ಟು ವಾಂಗ್ಮಯಗಳು. ಇವೆಲ್ಲ ಭಾಗವತಾದಿ ಪುರಾಣಗಳು, ವಿಷ್ಣು ಪುರಾಣ, ಪದ್ಮಪುರಾಣ, ಭಾಗವತ, ಹರಿವಂಶ, ಮಹಾಭಾರತ, ರಾಮಾಯಣಾದಿಗಳು. ಹೀಗೆ ಈ ಒಂದು ವಾಂಗ್ಮಯ
ಇದರ ಮೇಲೆ ಬ್ರಹ್ಮಸೂತ್ರಗಳಿಗೆ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಭಾಸ್ಕರಾಚಾರ್ಯರು, ವಲ್ಲಭಾಚಾರ್ಯರು, ನಿಂಬಾರ್ಕಾಚಾರ್ಯರು, ಶಿತಿಕಂಠಾಚಾರ್ಯರು ಇವರೆಲ್ಲ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಬರೆದು ತಮ್ಮ ವಿಭಿನ್ನ ಇಲ್ಲೇ ಮಟೀರಿಯಲ್ ಒಂದೇ, ಅದಕ್ಕೆ ಅವರವರು ತಿಳಿದ ಕ್ರಮದಲ್ಲಿ ತಿಳಿಸುವ ಮೆಥಡ್ಡು ಸ್ವಲ್ಪ ಬೇರೆ ಬೇರೆ. ಹೀಗಾಗಿ ಇದು ಒಂದು ವಾಂಗ್ಮಯ ಪರಂಪರಾ ಬೆಳೆದು ಬಂತು. ಉಪನಿಷತ್ತುಗಳು ಇವಕ್ಕೆಲ್ಲ ಇದು ವಿಸ್ತಾರವಾಗಿರ್ತಕ್ಕ ಇವತ್ತಿನವರೆಗೂ ಬೆಳೆದು ಬಂದ ಜೀವಂತವಾಗಿ ಉಳಿದ ವಾಂಗ್ಮಯ ಪರಂಪರೆ. ಇದು ಹರಿದಾಸ ಸಾಹಿತ್ಯದ ಮೂಲ ಆಕರ. ಇನ್ನು ಉಪಾಸನಾ ಪರಂಪರ, ಇದು ವಾಂಗ್ಮಯ ಪರಂಪರೆ. ಉಪಾಸನೆಗೆ ವಾಂಗ್ಮಯಗಳ ಆಧಾರ, ವಾಂಗ್ಮಯದಿಂದ ಉಪಾಸನೆಯ ಆಶ್ರಯ. ಹಾಗೆ ಈ ಉಪಾಸನಾ ಅಜಾಮಿಲ, ಗಜೇಂದ್ರ, ಶುಕಾಚಾರ್ಯರು, ಅಂಬರೀಷ, ನಾಭಾಗ ಮತ್ತು ದ್ರೌಪದಿ, ಭೀಮ, ಹನುಮಂತ, ಸುಗ್ರೀವ ಮತ್ತು ಲಕ್ಷ್ಮಣ, ವಿಭೀಷಣ ಇವೆಲ್ಲ ರಾಮಾಯಣ ಕಾಲದಾಗ. ಮುಂದೆ ಕೃಷ್ಣಾವತಾರ ಕಾಲಕ್ಕೆ ಉದ್ಧವ, ಅಕ್ರೂರ, ಗೋಪಾಲಕರು. ಇದೊಂದು ರೀತಿ ಕೃಷ್ಣನ ಉಪಾಸನಾ ಒಂದು ಪರಂಪರೆ. ಹಾಗೆ ಭಾಗವತದೊಳಗೆ ಕೃಷ್ಣನ, ಪರಮಾತ್ಮನ ವಿವಿಧ ಅವತಾರಗಳು, ಅವುಗಳನ್ನು ನಿರೂಪಿಸುವ ವಿಸ್ತಾರವಾದ ವಾಂಗ್ಮಯಗಳು. ಇದೊಂದು ಉಪಾಸನಾ ಪರಂಪರ ಬೆಳೆದು ಬಂತು. ಈ ದೇಶದ ಬಹುಸಂಖ್ಯಾಕ ಹರಿದಾಸರು ಇವತ್ತಿನ ಕಾಲಕ್ಕೆ ಏನು ಮಾಡಿದರು? 700 ವರ್ಷದಿಂದ ಅಂದರೆ ಈ ಪರಂಪರೆಯನ್ನು, ಈ ಸಮಾಜವನ್ನು, ಈ ಮನುಕುಲವನ್ನು ಒಂದು ಅನೂಚಾನವಾಗಿ ಬೆಳೆದು ಬಂದ ಒಂದು ಪರಂಪರೆಗೆ ಇವತ್ತಿನ ಸಮಾಜವನ್ನು ಹೊಂದಿಸುವ, ಆ ಕೊಂಡಿಗೆ ಕೂಡಿಸುವ ಒಂದು ಕಾರ್ಯವನ್ನು ಈ ಹರಿದಾಸರು ಮಾಡಿದರು. ಇದು ಎರಡನೇದ್ದು. ಒಂದು ವಾಂಗ್ಮಯ ಪರಂಪರ, ಒಂದು ಉಪಾಸನಾ ಪರಂಪರ. ಇನ್ನು ತೀರ್ಥಕ್ಷೇತ್ರ ಪರಂಪರ. ಶೈವ ಪರಂಪರೆಗೆ ಹೇಗೆ ಜ್ಯೋತಿರ್ಲಿಂಗಗಳು, ಕಾಶಿ ವಿಶ್ವನಾಥ ಅಥವಾ ನೇಪಾಳದ ಪಶುಪತಿನಾಥ, ಮುಕ್ತಿನಾಥ, ರಾಮೇಶ್ವರ ಇವೆಲ್ಲ ಒಂದು ರೀತಿಯ ಆ ಸಂಸ್ಕೃತಿಯ ಚಿರಂತನವಾಗಿ ಉಳಿಸಲಿಕ್ಕೆ ಆಧಾರವಾದ ಸ್ಥಾವರವಾದ ಪರಂಪರೆ. ಹಾಗೆ ಬದರಿಕಾಶ್ರಮದ ನಾರಾಯಣ, ತಿರುಪತಿಯ ವೆಂಕಟೇಶ ದೇವರು, ಜಗನ್ನಾಥಪುರಿಯ ಜಗನ್ನಾಥ, ಪಂಢರಪುರದ ವಿಠ್ಠಲ, ಕರ್ನಾಟಕದ ಉಡುಪಿಯ ಕೃಷ್ಣ, ಇಡೀ ಕೇರಳದ ದೇವರು ಗುರುವಾಯೂರಪ್ಪ, ಪಾರ್ಥಸಾರಥಿ, ಕಂಚಿ ವರದರಾಜ. ಇದು ಒಂದು ರೀತಿಯಾಗಿ ಅಥವಾ ಅಯೋಧ್ಯ, ಮಥುರಾ, ಗಯಾ, ವಿಷ್ಣುಪಾದ ಇವೆಲ್ಲ ವೈಷ್ಣವ ಸಂಸ್ಕೃತಿಯ ಸ್ಥಾವರವಾದ ಅಂದರೆ ಸ್ಥಿರವಾಗಿರುವ ಈ ಸಂಸ್ಕೃತಿಯ ಆಧಾರಗಳು. ಇದು ಮೂರನೇದ್ದು. ಅದರಂತೆ ನಾಲ್ಕನೇದ್ದು ಹಬ್ಬ ಹರಿದಿನಗಳು. ಇವು ಜೀವಂತ ಇರ್ತಾವೆ. ತನ್ಮೂಲಕವಾಗಿ ಒಂದು ವೈಷ್ಣವ ಸಂಸ್ಕೃತಿ ಜೀವಂತ ಉಳಿಸಿ ದೇಶದಾಗ. ನವರಾತ್ರಿ, ಏಕಾದಶಿ ಇವೆಲ್ಲ ಆ ಸಂಸ್ಕೃತಿಯ ಆಧಾರಭೂತವಾಗಿರ್ತಕ್ಕಂಥ ವಾಂಗ್ಮಯಗಳು. ದೀಪಾವಳಿ, ಬಲಿಪ್ರತಿಪದ, ನರಕಿ ಚತುರ್ದಶಿ ಇವೆಲ್ಲ ಕೃಷ್ಣನಿಗೆ, ಹರಿಗೆ ಸಂಬಂಧಪಟ್ಟ ಕೆಲವು ಹಬ್ಬಗಳಾಗಿ ಜೀವಂತ ಉಳಿದು. ಹೀಗೆ ಸಾಮಾನ್ಯವಾಗಿ ಒಂದು ಸಂಸ್ಕೃತಿ 4 ಬಗೆಯಾಗಿ ಜೀವಂತವಾಗಿರ್ತದೆ. ಆ ಹಿನ್ನೆಲೆಯಲ್ಲಿ ಈ ಹರಿದಾಸ ಸಾಹಿತ್ಯ ಎಂಬುದು ಈ 4 ಮುಖವಾಗಿ ಜೀವಂತವಾಗಿ ಉಳಿದದು. ಒಂದು ದೊಡ್ಡದಾದ ಕ್ರಾಂತಿ ಏನಾಯಿತು ಅಂದರೆ, ಈ ದೇಶದಾಗ ಎಲ್ಲ ರಾಜ್ಯಗಳಲ್ಲಿ ಸಮಾಜ
ಸಂಸ್ಕೃತ ಭಾಷೆಯಿಂದ ಯಾವಾಗ ದೂರ ಸರಿಲಿಕ್ಕತ್ತು, ಸಂಸ್ಕೃತ ಪ್ರಾಕೃತವಾಗಿ ಜೀವಂತವಾಗಿ ಉಳಿತು. ಪ್ರಾಕೃತ ಹೋಗಿ ಪಾಲಿ ಆತು, ಪಾಲಿ ಹೋಗಿ ಅರ್ಧಮಾಗದಿ ಅಂತಾತು. ಪಾಲಿ ಭಾಷಾ ಬೌದ್ಧ ಗ್ರಂಥಗಳ ನಿರ್ಮಾಣಕ್ಕೆ ಈ ಭಾಷೆಯನ್ನು ನಾವು ಸ್ವೀಕಾರ ಮಾಡಿದರು. ಪ್ರಾಕೃತ ಭಾಷಾ ಸಂಪೂರ್ಣ ಜೈನ ವಾಂಗ್ಮಯ ಸಂಸ್ಕೃತದ ಪ್ರಾಕೃತ ಭಾಷಾದೊಳಗೆ ನಿರ್ಮಾಣ ಆಯಿತು. ಅರ್ಧಮಾಗದಿ ಅಂತೂ ಅದ. ಇವೆಲ್ಲ ಸಂಸ್ಕೃತದಿಂದ ಹುಟ್ಟಿ ಬಂದ ವಿವಿಧ ಭಾಷಾಗಳು. ಇವುಗಳನ್ನು ತಮ್ಮ ತತ್ವಜ್ಞಾನದ ಅಭಿವ್ಯಕ್ತಿಗೆ ಮಾಧ್ಯಮವನ್ನಾಗಿ ಉಳಿದವರು ಸ್ವೀಕಾರ ಮಾಡಿದರು. ಈ ವಾಂಗ್ಮಯವನ್ನು, ಈ ಭಾಷೆಗಳನ್ನು. ಅದರೊಳಗೆ ಇದು ಆ ಮಟ್ಟದಿಂದ ಜನರ ಮಟ್ಟಕ್ಕೆ ಇಳಿಬೇಕು ಅಂತ ಅನ್ನೋ ದೃಷ್ಟಿಯಿಂದ ಒಂದೊಂದೇ ಕ್ರಾಂತಿಗಳಾದವು. ಪ್ರಾಯ ಸಾವಿರಾರು ವರ್ಷಗಳ ಹಿಂದೆ ಪ್ರಾಕೃತ ಭಾಷಾದಾಗ ಮಾತಾಡುವುದು ಅಂದ್ರೆ, ಪ್ರಾಕೃತ ಅಂದರೆ ಸಂಸ್ಕೃತದಿಂದ ಜನ್ಯವಾದ ಭಾಷಾಗಳು. ಅದೊಂದು ದೊಡ್ಡ ಸಬ್ಜೆಕ್ಟ್. ಅದು ಬ್ಲೂಮ್ಫೀಲ್ಡ್ ಅಂತ ಹೇಳಿ ಲ್ಯಾಂಗ್ವೇಜಸ್ ಬಗ್ಗೆ ಹೆಂಗೆ ಹುಟ್ಟ್ಯಾವ, ಹೆಂಗೆ ಬೆಳೆದಾವ ಅಂತ ಏಷಿಯನ್ ಲ್ಯಾಂಗ್ವೇಜ್ಗಳು ಇವನ್ನೆಲ್ಲ ಕರೀತಾನೆ ಲಿಂಗ್ವಿಸ್ಟಿಕ್ನೊಳಗೆ. ಈ ದ್ರವಿಡಿಯನ್ ಲ್ಯಾಂಗ್ವೇಜೇ ಆಗಲಿ, ಆರ್ಯನ್ ಲ್ಯಾಂಗ್ವೇಜೇ ಆಗಲಿ, ಆರ್ಯನ್ ಭಾಷೆಗಳು ಅಂತ ಮರಾಠಿ, ಗುಜರಾತಿ, ಹಿಂದಿ, ಪಂಜಾಬಿ, ಬಂಗಾಲಿ, ಒಡಿಯಾ ಇವಕ್ಕೆಲ್ಲ ಒಂದೇ ಮೂಲ ಇವಕ್ಕೆ. ಇವು ಆರ್ಯನ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾರೆ. ಇನ್ನು ಕನ್ನಡ, ತೆಲುಗು, ತಮಿಳು, ಮಲಯಾಳಿ ಇವು ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾರೆ. ಒಂದಕ್ಕೊಂದು ಪರಸ್ಪರವಾಗಿ ಶಬ್ದಗಳ ಸ್ವೀಕಾರ ಅಥವಾ ಕೊಡುವುದು ಈ ಭಾಷಾದ ಬೇಕಾಗ್ತವೆ. ಅದು ವಿಷಯಾಂತರ. ಈಗ ಬೇಕಾದದ್ದು ಈ ಸಂಸ್ಕೃತದೊಳಗೆ 10 ಮಂದಿ ಪಂಡಿತರ ಗುತ್ತಿಗೆಯಾಗಿ ಉಳಿದ ಈ ತತ್ವಜ್ಞಾನ ಅದರ ವಿಕೇಂದ್ರೀಕರಣ ಆಗಬೇಕಾಯಿತು. ಅದು ನಿಂತ ನೀರಾಗಬಾರ್ದು. ತತ್ವಜ್ಞಾನ ಜನರ ಜೀವನದಾಗ ಹರಿಯುವ ಪ್ರವಾಹ ಆಗಬೇಕು. ಅಂದ್ರೆ ಅದರ ಜೀವಂತಿಕೆಯ ಜೊತೆಗೆ ಜನರ ಬದುಕಿನ ಒಟ್ಟಿಗೆ ಅದರ ಸ್ಪಂದನ ಇರ್ತದೆ ಅಂತಿಕೊಂಡು ಒಂದು ದೊಡ್ಡ ಕ್ರಾಂತಿ 1,500 ವರ್ಷದಿಂದ ನಡೀತಿದೆ. ಮೊಟ್ಟ ಮೊದಲು ತಮಿಳುನಾಡಿನಾಗ ನಡೀತು. ನಾಲಾಯರ್ ಪ್ರಬಂಧಗಳು ಅಂತ 4,000 ನಾಲಾಯರ್ ಪ್ರಬಂಧಗಳು ಅಂತ ಹೇಳಿ 12 ಮಂದಿ ಮುಖ್ಯ ಪ್ರಬಂಧಕಾರರು. ಅವರಿಗೆ ಆಳ್ವಾರರು ಅಂತ ಕರೀತಾರೆ. ಅದರೊಳಗೆ ಬ್ರಾಹ್ಮಣಕ್ಕಿಂತ ಬ್ರಾಹ್ಮಣೇತರೇ ಇದ್ದಾರೆ. ತಿಳ್ಕೋಬೇಕು, ವೈಷ್ಣವ ಸಿದ್ಧಾಂತ ಬ್ರಾಹ್ಮಣರಿಗೆ ಮೀಸಲ ಎಂಬುವ ತಪ್ಪು ಕಲ್ಪನೆ ಮಾಡ್ಕೋಬಾರ್ದು. ಆಳ್ವಾರರು ಇದು ಭಾಳ ಜನ ಆಳ್ವಾರರು ಇವತ್ತಿನ ಶಬ್ದ ಅನ್ಬಾರ್ದು. ಅಂತ್ಯಜರು ಅಂತ ಸ್ವಯಂ ರಾಮಾನುಜಾಚಾರ್ಯರ ಗುರುಗಳು ಗೋಷ್ಠಿ ಪೂರ್ಣರು ಅಂತ್ಯಜರು. ಯಾಮುನಾಚಾರ್ಯರು ಅವರು ಬ್ರಾಹ್ಮಣರು, ರಾಮಾನುಜಾಚಾರ್ಯ ಗುರುಗಳು. ಹೀಗಾಗಿ ಈ ವಿಷ್ಣು ಭಕ್ತಿಯ ಉಪಾಸನಾ ಮಾರ್ಗದೊಳಗೆ ಜಾತೀಯತೆ ಭಾಳ ಕೆಲಸ ಮಾಡಿಲ್ಲ. ಇನ್ನೂ ಜೀವಂತ ಇರ್ತದೆ, ಇಲ್ಲಂತ ಏನಿಲ್ಲ. ಆದರೆ ಅದು ಒಂದು ರೀತಿಯ ಕಂಪೌಂಡ್ ಹಾಕುವಂತಹ ಕೆಲಸಕ್ಕೆ ಹೋಗಿಲ್ಲ. ಹೀಗಾಗಿ ರಾಮಾನುಜಾಚಾರ್ಯರಾಗಲಿ ಆ ಆಳ್ವಾರಾಗಲಿ ತಮಿಳಿನಾಗೆ ಪ್ರಬಂಧಗಳನ್ನು ಅವನ್ನ ರಚನೆ ಮಾಡಿದರು. ಅದಕ್ಕೆ ಒಂದು ದೊಡ್ಡ ಸ್ಥಾನ ಕೊಟ್ಟು ಹರಿದಾಸ ಸಾಹಿತ್ಯದಾಗ ತಮಿಳಿನಾಗ ಆ ಪ್ರಬಂಧಗಳಿಗೆ ತಮಿಳು ವೇದಗಳು ಅಂತ ಕರೀತಾರೆ. ವೇದ ಪಾರಾಯಣದಿಂದ ಏನು ಪುಣ್ಯ ಬರ್ತದೆ. ಹೀಗಾಗಿ ಆ ತಮಿಳಿನಾಗ ಇವತ್ತಿಗೂ
ಈ ಧನುರ್ಮಾಸಾದಿಗಳಲ್ಲಿ ತಿರುಪತಿ ಒಳಗೆ ವೆಂಕಟೇಶ ದೇವರ ಸನ್ನಿಧಾನದೊಳಗೆ ಈ ನಾಲಾಯರ್ ಪ್ರಬಂಧಗಳು ಅಂತೇನವ ಇವೆಲ್ಲ ಪಾರಾಯಣ ಮಾಡ್ತಾರೆ. ದೇವರಿಗೆ ತಮಿಳು ಬರ್ತದೋ ಇಲ್ಲೋ, ಅವನು ಸಂಸ್ಕೃತಿನಾಗ ಅಷ್ಟೇ ಮಾತಾಡ್ತಾನೋ ಏನೋ, ಏನಿಲ್ಲ, ಅದೇನಿಲ್ಲ. ಈ ಕ್ರಾಂತಿ ಮಾಡಿದ ದೊಡ್ಡದಿದು. ಇದಕ್ಕೆ ಕಾರಣ ಏನು ಅಂದರೆ, ಸಂಸ್ಕೃತದಿಂದ ಸಮಾಜ ದೂರ ಹೋದರೂ ಧರ್ಮದಿಂದ, ಜ್ಞಾನದಿಂದ, ಉಪಾಸನೆಯಿಂದ ದೂರ ಹೋಗಬಾರ್ದು. ಇದು ಒಂದು ದೃಷ್ಟಿ ಹರಿದಾಸ ಸಾಹಿತ್ಯದ ನಿರ್ಮಿತಿಯ ಹಿನ್ನೆಲೆ. ಇನ್ನೊಂದು ದೃಷ್ಟಿ ಅಂದರೆ, ನೀವು ಸಂಸ್ಕೃತ ಅಂಬುದು ಒಂದೇ ಧರ್ಮದ, ತತ್ವಜ್ಞಾನದ, ಉಪಾಸನೆಯ ಭಾಷಾ ಅಂತ ಸ್ವೀಕಾರ ಮಾಡಿದರೆ, ಮಾಧ್ಯಮ ಅಂತ ಸ್ವೀಕಾರ ಮಾಡಿದರೆ, ಸಮಾಜದ ಬೇರೆ ಬೇರೆ ಅಂಗಗಳು ದೂರ ಸರಿತಿದ್ದು, ಎಲ್ಲರನ್ನು ಇನ್ವಾಲ್ವ್ ಮಾಡಲಿಕ್ಕೆ ಬರುವುದಿಲ್ಲ. ಈ 30 ವರ್ಷದ ಹಿಂದೆ ಮನೆಯಿಂದ ಒಂದೊಂದು ಇಟ್ಟಂಗಿ ಕೊಡ್ತಿದ್ರು. ಅದೇನು ಅಯೋಧ್ಯದಾಗ ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಒಬ್ಬ ಯಾನೋ ಬಿರ್ಲಾನೋ ಗೋಯಂಕನೋ ಹೇಳ್ದ, ನಿಮ್ಮ ಇಡೀ ರಾಮ ಮಂದಿರ ನಿರ್ಮಾಣಕ್ಕೆ ಬೇಕಾಗುವ ಇಟ್ಟಂಗಿ ನಾವೊಬ್ಬನೇ ಕೊಡ್ತೀನಿ ಎಂದ. ಅಲ್ಲದು, ನೀನು ಒಬ್ಬನಿಂದ ನಿರ್ಮಾಣ ಆಗಬಾರ್ದು. ಒಂದೊಂದು ಇಟ್ಟಂಗಿ ಹಿಂದೆ ಒಬ್ಬೊಬ್ಬ ಭಾರತೀಯನ ಮನೋಭಾವನ ಅಭಿವ್ಯಕ್ತ ಆಗ್ತದೆ. ಅದಕ್ಕೆ ನಾವು ಮುಷ್ಟಿ ಅಕ್ಕಿ ಇಸ್ಕೊಂಡು ನೋಡಿವೆಲ್ಲ, ಯಾವ BJP ಇಸೋದು ಮುಷ್ಟಿ ಅಕ್ಕಿ ಭಿಕ್ಷಾ ಕೊಟ್ಟರು ನಮ್ಗಂತ ಒಂದೊಂದು ಮುಷ್ಟಿ ಅಕ್ಕಿ ಇಸ್ಕೊಂಡಿದ್ರು. ನಮ್ಮ ಕಡೆ ಅಂತೂ ಬಂದಿದ್ರು ಮನೆ ಬೆಳಲಿಕ್ಕೆ. ಯಾಕಂದ್ರೆ ಒಂದು ಮುಷ್ಟಿ ಅಕ್ಕಿ ಕಿಮ್ಮತ್ ಕಡಿಮೆ ಇದ್ರು ಅದರ ಹಿಂದೆ ಭಾವನಾ ಭಾಗ ಹೊಡೆದಿರ್ತದೆ. ಹಂಗೆ ಒಂದು ಇಟ್ಟಂಗಿ ಕಿಮ್ಮತ್ತು ಕಡಿಮೆ ಇದ್ರು ಅದನ್ನು ಒಬ್ಬೊಬ್ಬ ಭಾರತೀಯನ ಮನಸ್ಸು ಆ ಇಟ್ಟಂಗಿಯಿಂದ ಆ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಎಂಬುವ ಒಂದು ಭಾವನಾ ಅಭಿವ್ಯಕ್ತ ಆಗ್ತದೆ ಅಂತೇನೋ ಒಂದು ವಿಚಾರ. ಹಂಗೆ ನಮ್ಮ ಭಾರತೀಯ ಸಂಸ್ಕೃತಿ, ವೈಷ್ಣವ ಸಂಸ್ಕೃತಿ, ಇದನ್ನು ಸಂಸ್ಕೃತ ಕ್ಷೇತ್ರದಿಂದ ಪ್ರಾಕೃತ ಭಾಷಾ ಕ್ಷೇತ್ರಕ್ಕೆ ತಂದ್ವಿ ಅಂದರೆ ಸಮಾಜದ ಅಂಗ ಅಂತ ಅನ್ಸ್ಕೊಂಡಿರ್ತಕ್ಕ ಅವನು ಬ್ರಾಹ್ಮಣನೇ ಇರಲಿ, ಕ್ಷತ್ರಿಯನೇ ಇರಲಿ, ಶೂದ್ರನೇ ಇರಲಿ, ಕುಲಶೇಖರ ಆಳ್ವಾರ್ ಅಂತಿದ್ದಾರೆ ಕ್ಷತ್ರಿಯರವರು. ಬಹಳ ದೊಡ್ಡ ಸ್ಥಾನ ಶ್ರೀ ವೈಷ್ಣವ ಸಂಪ್ರದಾಯದೊಳಗೆ. ಕುಲಶೇಖರ ಆಳ್ವಾರ್ ಅಂತ ಅವರೊಬ್ಬ ರಾಜ. ಹಿಂಗೆ ಬ್ರಾಹ್ಮಣರು ಇದ್ದಾರೆ, ಅದಂತೆ ಅಂತ್ಯಜರು ಇದ್ದಾರೆ. ಒಂದು ವೈಷ್ಣವ ಸಂಸ್ಕೃತಿ ಒಳಗೆ ಅದು ಎಲ್ಲ ಜನರ ತನಕ ಮುಟ್ಟಬೇಕಾದ್ರೆ ಇಲ್ಲಿ ಜಾತೀಯತೆ ತೆಗಿಬೇಕು. ಹಂಗಾರೆ ಭಾಷಾದ ಬಂಧನವನ್ನು ತೆಗಿಬೇಕು. ಅಂದರೆ ಎಲ್ಲರಿಗೂ ಇನ್ವಾಲ್ವ್ ಆಗಲಿಕ್ಕೆ ಅನುಕೂಲ ಆಗ್ತದೆ. ಈ ಕಾರ್ಯಕ್ರಮ ನಡೀತು ಮೂಲತಃ. ಹೀಗಾಗಿ ಅದರೊಳಗೆ ಪ್ರಾರಂಭಕ್ಕೆ ಇದ್ದದ್ದು ಅಲ್ಲಿ ಎರಡೇ, ಒಂದು ಆಳ್ವಾರರ ಶ್ರೀ ವೈಷ್ಣವ ಸಿದ್ಧಾಂತ, ನಾಯನ್ಮಾರ್ ಮೊದಲಾಂಥವರ ಶೈವ ಸಿದ್ಧಾಂತ ತಮಿಳುನಾಡಿನಾಗ. ಮುಂದೆ 800 ವರ್ಷಗಳ ಹಿಂದೆ ಶ್ರೀಮಧ್ವರು ಇದಕ್ಕೊಂದು ಪ್ರಕ್ರಿಯೆಕ್ಕೆ ಒಂದು ನಾಂದಿ ಹಾಡಿದರು. ಅದು ಕನ್ನಡದ ಹರಿದಾಸ ಸಾಹಿತ್ಯ ಆಗಿ ಬೆಳೀತು. ಅದು 14-15ನೇ ಶತಮಾನದಾಗ ಈ ದೇಶದ ಒಂದು ಆಂದೋಲನ ಆತದು. ವೈಷ್ಣವ ಸಿದ್ಧಾಂತ ಈ ದೇಶದ ಆಂದೋಲನ, ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅದು ಸಮಾವೇಶ ಮಾಡಿದ ಒಂದು ದೊಡ್ಡ ಆಂದೋಲನ. ಕರ್ನಾಟಕದ ಹರಿದಾಸ ಸಾಹಿತ್ಯದೊಳಗೆ ಹೆಳವನಕಟ್ಟೆ ಗಿರಿಯಮ್ಮ, ಹರಪನಹಳ್ಳಿ ಭೀಮವ್ವ, ಪ್ರಯಾಗವನವರು, ಓರ್ಬಾಯಿ ಲಕ್ಷ್ಮೀಬಾಯಿ, ಹಿಂಗೆ ಒಂದು 25-30 ಮಂದಿ ಆದರೂ ಹೆಣ್ಮಕ್ಳು ಬಹಳ ವ್ಯಾಪಕವಾಗಿ ಹರಿದಾಸ ಸಾಹಿತ್ಯ ನಿರ್ಮಾಣ ಮಾಡಿದ ಹೆಣ್ಮಕ್ಳು. ಅವ್ರಿಗೂ ಅವಕಾಶ ಇಲ್ಲ. ಬಡೇ ಸಾಬ್ ಅಂತಿದ್ರು. ಈಗ ಹೋಗಿ ವರ್ಷ ಆಯ್ತು, ಮೈಸೂರು ಯೂನಿವರ್ಸಿಟಿಯಿಂದ ಬಡೇ ಸಾಬ್ ಅಂದರೆ ಮುಸಲ್ಮಾನರು. ಅವನ ಅಂಕಿತ ರಾಮದಾಸ್ ಅಂತ ಹೇಳಿ 1,500ಕ್ಕಿಂತ ಹೆಚ್ಚು ಹಾಡುಗಳನ್ನು ರಚನೆ ಮಾಡ್ಯಾನ. ಅವನು ಇನ್ವಾಲ್ವ್ ಮಾಡ್ಯಾರ. ಪಿಂಟಯ್ಯ ವಸ್ತು ಅವನು ಭಾರಿ ದೀಕ್ಷಾ, ಅವನಿಗೂ ಉಪಾಸನ. ಕನಕದಾಸರು ಇದ್ದಾರೆ, ಪುಂದಾಸರು ಇದ್ದಾರೆ. ಹಿಂಗೆ
ಇದು ಎಲ್ಲರೂ ಸಮಾವೇಶ ಆಗಬೇಕು. ಆ ಕಾರ್ಯ ಉತ್ತರ ಭಾರತದಾಗೂ ನಡೀತು. ವೈಷ್ಣವ ಸಾಹಿತ್ಯಾಗ ಸೂರದಾಸರು, ಮೀರಾಬಾಯಿ, ಕಬೀರದಾಸರು, ತುಳಸಿದಾಸರು, ವಲ್ಲಭಾಚಾರ್ಯ ವ್ಯಾಳಕ್ಕೆ ಅವರು ಒಂದು ಕಾರ್ಯ ಮಾಡಿದರು. ಸಂಸ್ಕೃತ ವಾಂಗ್ಮಯ ಭಕ್ತಿ ಸಾಹಿತ್ಯಕ್ಕೆ, ದರ್ಶನ ಸಾಹಿತ್ಯಕ್ಕೆ ಹೆಂಗೆ ಆಧಾರವೋ ಹಾಗೆ ಆಧಾರವನ್ನಾಗಿ ಈ ಧರ್ಮಶಾಸ್ತ್ರ ಇದು ಬಹಳ ಬೆಳಿಬೇಕಾದ್ರೆ ಬಹಳ ಜನರ ಜೀವನದಾಗ ಧರ್ಮ ವ್ಯಾಪಕವಾಗಿ ಪ್ರವೇಶ ಮಾಡಬೇಕಾದ್ರೆ ಕೆಲವು ಕ್ರಾಂತಿ ಮಾಡಬೇಕು ಎಂಬುದನ್ನು ಮನಗಂಡರು. ಇವೆಲ್ಲರೂ ಮನಗಂಡದ್ದಕ್ಕೆ ವಲ್ಲಭಾಚಾರ್ಯ ಏನು ಮಾಡಿದರು, ಅವರು ಸ್ವಯಂ ಇವರೆಲ್ಲ ವಲ್ಲಭಾಚಾರ್ಯರು ಆಂಧ್ರದವರು. ಆದರೆ ಇವರು ಸಿದ್ಧಾಂತ ಎಲ್ಲ ಇದ್ದದ್ದು ವೈಷ್ಣವ ಸಿದ್ಧಾಂತ ರಾಜಸ್ಥಾನ, ಗುಜರಾತದೊಳಗೆ. ನಿಂಬಾರ್ಕಾಚಾರ್ಯರು ಬಳ್ಳಾರಿಯವರು. ಇವರು ಹೋಗಿ ಇಡೀ ನಾರ್ತ್ ಇಂಡಿಯಾ, ಈ ದಕ್ಷಿಣ ದೇಶ ಯಾರಿಗೂ ಫಾಲೋವರ್ಸ್ ಇಲ್ಲ. ವಲ್ಲಭಾಚಾರ್ಯಗೂ ನಿಂಬಾರ್ಕಾಚಾರ್ಯರು ಕರ್ನಾಟಕದವರು, ಬಳ್ಳಾರಿಯವರು. ವಲ್ಲಭಾಚಾರ್ಯರು ಬಳ್ಳಾರಿ ಹತ್ತಿರ. ಇದು ಪುಷ್ಟಿ ಮಾರ್ಗೀಯ ಸಂಪ್ರದಾಯ ಅಂತ. ಅವರು ಏನು ಮಾಡಿದರು ಅಂದರೆ ವೈಧಿ ಭಕ್ತಿ, ರಾಗಿ ಭಕ್ತಿ ಅಂತ ಎರಡು ಭಾಗ ಮಾಡಿದರು. ವೈಧಿ ಭಕ್ತಿ ಅಂದರೆ ಏನು? ವಿಧಿ ಪೂರ್ವಕವಾಗಿ ಮಾಡುವ ಭಕ್ತಿಗೆ ವಿಧಿ ಅಂದರೆ ನಿಯಮಗಳು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಪ್ರತಿಯೊಬ್ಬರ ವ್ಯಕ್ತಿಯ ಜೀವನಕ್ಕೆ ಒಂದು ಸ್ನಾನ, ಸಂಧ್ಯಾವಂದನ, ಒಂದು ನಾಮ, ಒಂದು ಜಪ, ಹಿಂಗೆ ಕೆಲವು ಪ್ರಾರಂಭಿಕವಾದ ನಿಯಮ ನಿರ್ಬಂಧನೆಗಳ ಜೊತೆಗೆ ಮಾಡುವ ಈ ಮಡಿವಂತಿಕೆಯ ಭಕ್ತಿ, ಶಾಸ್ತ್ರಾಧ್ಯಯನ ಪೂರ್ವಕವಾದ ಭಕ್ತಿಗೆ ವಿಧಿಪೂರ್ವಕವಾದ ಭಕ್ತಿ ವೈಧಿ ಭಕ್ತಿ ಅಂತ ಒಂದು ಮಾರ್ಕ್ ಮಾಡಿದರು. ನೀವು ಯಾರು ಸ್ವಲ್ಪ ವಿಚಾರವಂತರಿದ್ದೀರಿ, ನೀವೆಲ್ಲ ಹಿಂಗೆ ಬರ್ರಿ ಸಾಂಪ್ರದಾಯಿಕ. ಮತ್ತು ಎಲ್ಲ ಜನರನ್ನು ಸಮಾವೇಶ ಮಾಡಬೇಕಲ್ಲ ಈ ಭಕ್ತಿ ಮಾರ್ಗದಾಗ, ಈ ಧರ್ಮ ಮಾರ್ಗದಾಗ. ಹಂಗಾರೆ ಇನ್ನೊಂದು ಅದು ರಾಗಿ ಭಕ್ತಿ. ರಾಗಿ ಅಂದರೆ ರಾಗ ಅಂದರೆ ಪ್ರೀತಿ. ರಾಗ ಉಳ್ಳ ಭಕ್ತಿ ರಾಗಿ ಭಕ್ತಿ. ವಿಧಿ ಅದು ಉಳ್ಳ ಭಕ್ತಿ ವೈಧಿ ಭಕ್ತಿ ಅಂತ ಇವೆಲ್ಲರೂ ಮಾಡಿದ್ರು. ಯಾಕಂದರೆ ಬಹಳ ಜನ ಸಾಮಾನ್ಯರು ಅವ್ರ ತನಕ ಭಕ್ತಿ ಹೋಗ್ಬೇಕು, ಮುಟ್ಟಬೇಕು. ಅವ್ರನ್ನೆಲ್ಲ ಈ ಭಕ್ತಿ ಮಾಡಿದೊಳಗೆ ಇನ್ವಾಲ್ವ್ ಆಗಬೇಕು. ಅಂತಂದ್ರೆ ನೀವು ಕಂಪೌಂಡ್ ಹಾಕಿ ಗೇಟ್ ಹಾಕಿ ಅದು ಭಾಳ ಮಡಿವಂತಿಕೆ ಮಾಡಿದ್ರೆ ನಡೆಯುವುದಿಲ್ಲ. ನಾನು ಜಾಸ್ತಿಲಿ ಅಂತಿರ್ತೀನಿ. ರಾಯರು ದೇವರು ಒಂದು ಇಂಥ ವ್ಯಕ್ತಿ ನಿರ್ಮಾಣ ಮಾಡ್ಯಾನ. ನೀವು ರಾಯರು ಏನಾರು ಆಗಿದ್ದಿಲ್ಲ ಅಂದ್ರೆ ಈ ಮಡಿವಂತಿಕೆಯಿಂದ ಇನ್ನು ಒಳಗೆ ಹೋಗೋದು ಪ್ರಸಂಗ ಬರ್ತಿದ್ದಿಲ್ಲ. ಈ ರಾಯರಂತಹ ಉದಾರವಾದ ವಿಚಾರಧಾರೆಯ ವ್ಯಕ್ತಿನ ಕುರಿಸಿದ್ದಕ್ಕೆ ಜಗತ್ತಿನ ಸಮಾಜದ ಪ್ರತಿಯೊಂದು ಅಂಗ ಪ್ರತ್ಯಂಗಗಳನ್ನು ಅವರು ಅನುಗ್ರಹ ಮಾಡುವ ಸಾಮರ್ಥ್ಯವನ್ನು ಹೊಂದಿ ಎಲ್ಲರನ್ನೂ ಧರ್ಮ ಮಾರ್ಗದೊಳಗೆ ಸೇರಿಸ್ತಾ ಇದ್ದಾರೆ. ಅದು ದೊಡ್ಡ ಉಪಕಾರ. ಇನ್ನೂ ಭಾರತ ದೇಶದೊಳಗೆ ಧರ್ಮ ಎಷ್ಟೇ ಹೋಗ್ಯದಂದರೂ ಎಂತಹ ಆಕ್ರಮಣ, ರಾಜಕೀಯ ಆಕ್ರಮಣ, ಸಾಂಸ್ಕೃತಿಕ ಆಕ್ರಮಣ, ಬ್ರಿಟಿಷರ ಎಲ್ಲ ವಿಧದ ಆಕ್ರಮಣ, ಮುಸಲ್ಮಾನರ ಆಕ್ರಮಣ ಇಷ್ಟು ಆಗಿ ಹೋದರೂ ನಮ್ಮ ಸಂಸ್ಕೃತಿ, ನಮ್ಮದೇ ಆದ ಒಂದು ಧರ್ಮ, ನೀತಿ, ತತ್ವಗಳು ನಮ್ಮ ಜೀವಂತಾಗಿ ಉಳಿಲಿಕ್ಕೆ ಕಾರಣ ಇಂಥವರ ಉದಾತ್ತ ದೃಷ್ಟಿ. ಕುಂತಿ ತನ್ನ ಮಕ್ಕಳಿಗೆ ಬಹಳ ಚಂದ ಮಾತು ತಾನು ಹೋಗುವಾಗ, ಸಾಧನಕ್ಕೆ ಹೋಗುವಾಗ, ಕಾಡು ಸೇರುವಾಗ ಹೇಳ್ತಾನೆ, ಧರ್ಮೇತೆ ಧೀಯತಾಂ ಬುದ್ಧಿ ಮನಸ್ತು ಮಹದಸ್ತುತೆ. ಧರ್ಮದೊಳಗೆ ನಂಬಿಕೆ, ವಿಶ್ವಾಸ ಯಾವಾಗಲೂ ಇದೆ. ಮನಸ್ತು ಮಹದಸ್ತುತೆ. ಮನಸ್ಸು ಬಹಳ ದೊಡ್ಡದಿರ್ಬೇಕು, ಪ್ರಾಕ್ಟಿಕಲ್ ಆಗಿರ್ಬೇಕು. ನಿನ್ನೆ ಚನ್ನಬಸವಣ್ಣವರೊಂದು ವಾಕ್ಯ ಭಾಗ
ತುತ್ತುತ್ತದೆ. ತುತ್ತುವಂಥ ಮಾತು ಹೇಳಿದ ನಾನು. ಭಾಳ ಮನಸ್ಸು ಏನು ಅಂದರೆ, ಯಾವುದೇ ಮಾತು ಅನುಭವದಿಂದ ಆಚರಣೆಯಿಂದ ಬರಬೇಕು, ಬರೀ ಉಪದೇಶದ ವಸ್ತುವಾಗಿ ಬರಬಾರ್ದು. ಯಾವುದೇ ವಿಚಾರ ಆಚಾರವನ್ನು ಮನಃಪೂರ್ವಕವಾಗಿ ಮಾಡಬೇಕು, ತೋರಿಕೆಗಾಗಿ ಮಾಡಬಾರ್ದು. ಇದಕ್ಕೆ ಅವರೊಂದು ದೃಷ್ಟಾಂತ ಕೊಡ್ತಾರೆ. ವೇಶ್ಯಾಸ್ತ್ರೀಯನ್ನು ಯಾವನೋ ಅಪ್ಪಿಗೋತಾನೆ, ಅದು ತನು ಸಂಬಂಧ ಆಯಿತು, ಮನಸ್ಸಿನ ಸಂಬಂಧ ಆಗಲಿಲ್ಲ. ಆಕೆ ಮನಃಪೂರ್ವಕ ಏನು ಒಪ್ಕೊಂಡಿಲ್ಲ ನಿಮ್ಮನ್ನ, ಆಕೆ ಹಣಕ್ಕಾಗಿ ಒಪ್ಕೊಂಡಿತ್ತು. ಹಂಗೆ ಧರ್ಮ ದೇವರು ಈ ವೇಶ್ಯಾಸ್ತ್ರೀಯ ಅಪ್ಪಿಗೆ ಅಂತ ಆಗಬಾರ್ದು. ಅದು ಪ್ರಾಮಾಣಿಕವಾದ ಸ್ಪರ್ಶ ಆಗಬೇಕು. ಆ ಧರ್ಮದ್ದು ದೇವರದ್ದು ನಮಗೆ ಅಂತ ಮನಸ್ಸಾಗಿ ಬೈತಾರೆ. ಇಷ್ಟು ಬೈದರೂ ಮತ್ತು ಸಮಾಜದ ಹಂಗೆ ಅದ, ಇದ್ದಂಗೆ ಇರೋ ಸಿದ್ದೇಶ್ವರ ಅಂತ ಇದ್ದಲ್ಲೇ ಇರ್ತೀವಿ ನಾವು. ಒಂದು ಇಂಚು ನಮ್ಮ ಪುಂದಾಸರು ಬೈತಾರೆ. ನಿಮ್ಮೆಲ್ಲರ ನೈತಿಕ ಮಾರ್ಗದೊಳಗೆ, ಧಾರ್ಮಿಕ ಮಾರ್ಗದೊಳಗೆ ನಮ್ಮೆಲ್ಲರ ಪ್ರಯಾಣ ಹೆಂಗದ? ಭಾಳ ಹಾಸ್ಯಾಸ್ಪದ ಅದು. ಹೆಂಗಂದ್ರೆ, ಜೇನು ಮುಂದಕ್ಕೆ ಸಾಗೆ, ಮೊಳವು ಹಿಂದಕ್ಕೆ ಸರಿವೆ. ಒಂದು ಜೇನು ಮುಂದೆ ಹೋಗಿರ್ತೀವಿ, ಒಂದು ಜೇನು, ಇದಕ್ಕೆ ಜೇನು ಅಂತಾರೆ. ಒಂದು ಜೇನು ಮುಂದಕ್ಕೆ ಸಾಗೆ, ಮೊಳವು, ಇದು ಮೊಳವು ಹಿಂದಕ್ಕೆ ಸರಿವೆ ಅಂತ. ಮುಂದೆ ಹೋಗುದು ಹೆಂಗಂತ ನಾವು ಏನೋ ಸ್ವಲ್ಪ ಸಾಧನೆ ಮಾಡಿ ಪ್ರಾಮಾಣಿಕತೆ ಮಾರ್ಗದೊಳಗೆ ಒಂದು ಜೇನು ಮುಂದೆ ಹೋಗಿರ್ತೀವಿಲ್ಲೋ, ಅಷ್ಟಾಗ 100 ತಪ್ಪು ಮಾಡಿ 100 ಸ್ವಾರ್ಥಕ್ಕೆ ಬಲಿಯಾಗಿ ಒಂದು ಮೊಳ ಹಿಂದೆ ಸರಿದಿರ್ತೀವಿ ನಾವು. ಹಿಂಗಾಗಿ ಕಳಿತನಕ ಮುಂದೆ ಹೋಗುವುದೇ ಇಲ್ಲ ನಾವು. ಅದೇ ಇದ್ದಲ್ಲೇ ಇರುವುದು ಅಂತ ಅರ್ಥ. ಹಾಗೆ ಈ ಭಾರತ ದೇಶದಾಗ ಅನ್ನಮಾಚಾರ್ಯರು, ತಾಳ್ಪಾಕ ಅನ್ನಮಾಚಾರ್ಯರು ಭಾರಿ ದೊಡ್ಡ ಸ್ಥಾನ ಅವರಿಗೆ. ವಿಷ್ಣು ಭಕ್ತಿಯೊಳಗೆ ತಿರುಪತಿ ಅಂಕಪ್ಪನ ಮಹಾಭಕ್ತರು. ಇದೊಂದು 14-15ನೇ ಶತಮಾನ ಸಮಗ್ರ ಭಾರತ ದೇಶದ ಆಧ್ಯಾತ್ಮಿಕ ಸಂಸ್ಕೃತಿಗೆ, ಇತಿಹಾಸಕ್ಕೆ ಒಂದು ಸುವರ್ಣ ಯುಗ ಅಂತ ಅದು ತುಂಬಿ ಬಂತದ್ದು. ಆ ವೇಳಕ್ಕೆ ತ್ಯಾಗರಾಜರು, ಅನ್ನಮಾಚಾರ್ಯರು, ನನ್ನಯ್ಯ ಎಲ್ಲ ತೆಲುಗಿನಾಗ ಭಾರಿ ವಿಷ್ಣು ಸಾಹಿತ್ಯ, ಹರಿದಾಸ್ ಸಾಹಿತ್ಯವನ್ನು ನಿರ್ಮಾಣ ಮಾಡಿದರು. ಕೇರಳದೊಳಗೆ ಭಟ್ಟ ನಾರಾಯಣ, ತಮಿಳುನಾಡಿನೊಳಗೆ ಆಳ್ವಾರರು, ರಾಮಾನುಜಾಚಾರ್ಯರಿಂದ ವಿಸ್ತಾರವಾಗಿ ಬಂತು. ಕರ್ನಾಟಕದೊಳಗೆ ಹರಿದಾಸರು, ಮಹಾರಾಷ್ಟ್ರದ ಭಾರಿ ಸಂತರು, ಏಕನಾಥರು, ನಾಮದೇವ, ಜಾತೆಲ್ಲ ಬೇರೆ ಬೇರೆಯವನ. ನಾಮದೇವ ಅಂದರೆ ಸಿಂಪಿಯಾರವ, ಸಿಂಪಿ ಸಮುದಾಯ. ಸಿಂಪಿ ಅಂದರೆ ಬಟ್ಟೆಯನ್ನು ಹೊಲಿಯುವ ಸಂಪ್ರದಾಯ. ಆದರೆ ಬಹಳ ದೊಡ್ಡ ಅವನ ವೈಷ್ಣವ ದೀಕ್ಷಾ, ಅವನ ಧರ್ಮದ ನಿಷ್ಠಾ ಭಾರಿ ಅದ್ಭುತ. ನಾಮದೇವ್ ಆಗಲಿ, ತುಕಾರಾಮ್ ಆಗಲಿ, ಜ್ಞಾನೇಶ್ವರ ಆಗಲಿ, ಏಕನಾಥರಾಗಲಿ, ಮುಕ್ತಾಬಾಯಿ ಆಗಲಿ, ಸಮರ್ಥ ರಾಮದಾಸರೇ ಆಗಲಿ, ಇದೊಂದು ರೀತಿಯಾಗಿ ಇದು ಹರಿದಾಸ ಸಾಹಿತ್ಯ ಮಹಾರಾಷ್ಟ್ರದಲ್ಲಿ ವ್ಯಾಪಕವಾಗಿ ಬೆಳೆದು ಬಂತು. ನರಸಿಂಹ ಮೆಹ್ತಾ ಮೊದಲಾದಂಥವೆಲ್ಲ ಗುಜರಾತ್ದೊಳಗೆ. ಇನ್ನು ಉಳಿದ ಬಿಹಾರ್, ಉತ್ತರ ಪ್ರದೇಶ, ಉತ್ತರಾಖಂಡ, ಇವೇನು ಹರಿಯಾಣ, ಇವತ್ತೆಲ್ಲ ಮದರ್ ಟಂಗ್ ಅಂದರೆ ಹಿಂದಿನೇ. ಆದ್ದರಿಂದ ಹಿಂದಿ ಒಳಗೆ ಅಲ್ಲೆಲ್ಲ ವಿಸ್ತಾರವಾಗಿ ನಿರ್ಮಾಣ ಆಗ್ತದೆ. ಕೆಲವು ಬ್ರಿಜಭಾಷಾ, ಕೆಲವು ಮೈಥಿಲಿ, ಕೆಲವು ಖಡಿ ಬೋಲಿ ಅಂತ. ತುಳಸಿದಾಸರ ಪ್ರಭುತ್ವ ಕೃತಿಗಳು ಖಡಿ ಬೋಲಿ. ಹಿಂದಿ ಒಳಗೆ ನಮ್ಮಲ್ಲಿ ಹೋಗಲ್ಲ. ಈ ಗುಲ್ಬರ್ಗ ಕರ್ನಾಟಕದ ಭಾಷಾನೇ ಬೇರೆ, ಉಡುಪಿ ಭಾಷಾನೇ ಬೇರೆ. ಸ್ವಲ್ಪ ಹೇಳೋದಂತೂ ಹೆಚ್ಚು ಕಡಿಮೆ ಇರ್ತಾವೆ. ಭಾಷಾ ಭಾವನೆಗಳನ್ನು ಅಭಿವ್ಯಕ್ತ ಮಾಡಲಿಕ್ಕೆ ಸಮರ್ಥವಾದ ಮಾಧ್ಯಮ. ಆದರೆ ಶಬ್ದ ಬಳಸೋದು ಸ್ವಲ್ಪ ಆ ಪ್ರಾಂತಕ್ಕೆ ಕೆಲವು ಗುಣಗಳಿಂದ ವ್ಯತ್ಯಾಸ ಆಗ್ತಾವೆ. ಒಬ್ಬ ಜಾಸ್ತಿಯಿಂದ ಹೇಳ್ತಿದ್ರು. ಉಡುಪಿ ಕಡೆಗೆ ಹೋದ್ರೆ ಅವ್ರು ಹೆಂಗಂತಾರೆ,
ನಿಮ್ಮ ಎದೆಗೆ ಒಂದು ಗುಂಡು ಸಾಗಿಸಬಹುದಾ, ನಿಮ್ಮ ಎದೆಗೆ ಒಂದು ಗುಂಡು ಸಾಗಿಸಬಹುದಾ ಅಂತಂತಾರಂತವ್ರು. ಅದ ಈ ಬಿಜಾಪುರ ಬಾಗಲಕೋಟೆ ಪ್ರಾಂತಕ್ಕೆ ಹೋದ ಹೊಡಿಲಿ ಆ ಮಗನ ಎದೆಗೆ ಒಂದು ಗುಂಡು, ಎಲ್ಲ ಅಷ್ಟೇ. ಈ ಸ್ವಲ್ಪ ಭಾಷಾ ಮೃದು ಇರ್ತದೆ, ಅಭಿಪ್ರಾಯ ಒಂದೇ ಇರ್ತದೆ. ಅವು ಹೇಗೆ ಉತ್ತರ ಕರ್ನಾಟಕದ್ದು ಸ್ವಲ್ಪ ಬಿಡಿಸೇ ಅದು ಕೃಷ್ಣಾ ತೀರನೆಲ್ಲ ಹೊಡಿಲಿ ಅವನು ಎದೆಗೊಂದು ಗುಂಡು ಅಂತ. ಎದೆಗೆ ಗುಂಡು ಹೊಡಿ ಅಂದ್ರೂ ಅಷ್ಟೇ ಅದ. ನಿಮ್ಮ ಎದೆಗೆ ಒಂದು ಗುಂಡು ಸಾಗಿಸಬಹುದಾ ಅಂತ ನಿಮ್ಮ ಪರ್ಮಿಷನ್ ತೊಗೊಂಡು ನಿಮಗೆ ಎದೆ ಹೊಡೆಯುವುದು ಅಷ್ಟೇ ಇಲ್ಲ. ಅಂದ್ರೆ ಭಾಷಾ ವ್ಯತ್ಯಾಸ ಆಗ್ತಿರ್ತದೆ, ಇಲ್ಲ ಅಂತೀನಲ್ಲ. ಹರಿದಾಸ್ ಸಾಹಿತ್ಯ ಈ ದೇಶದಲ್ಲಿ ಪ್ರಾಂತಿಕವಾಗಿ ವ್ಯಾಪಕವಾಗಿ ಬೆಳೆದು ಬಂದ, ಇನ್ನೂ ಜನರ ಜೀವನದಾಗ ಜೀವಂತಿರುವ ಒಂದು ಸಾಹಿತ್ಯ ಹರಿದಾಸ ಸಾಹಿತ್ಯ. ಇನ್ನೂ ಜೀವಂತ. ಮಹಾರಾಷ್ಟ್ರದೊಳಗೆ ಮಹಾರಾಷ್ಟ್ರದೊಳಗೆ ಏನು ಹರಿದಾಸ ಸಾಹಿತ್ಯದ ನಿರ್ಮಾಣ ಮಾಡಿದವರಾಗಲಿ, ಅದರ 190% ಮಹಾರಾಷ್ಟ್ರದ ಅನುಯಾಯಿಗಳಾಗಲಿ ಯಾರು ಬ್ರಾಹ್ಮಣೇತರೇ. ನಾ ಒಮ್ಮೆ ನೋಡಿದೆ, ಈ ಆಷಾಢ ಕಾರ್ತಿಕಕ್ಕೆ ದೇಹು ಆಳಂದೆ ಅಂತದ ಪುಣೆದ ಹತ್ರ, ಅಲ್ಲಿಂದ ಪಲ್ಲಕ್ಕಿ ಬರ್ತಾವ. 1.5 ಲಕ್ಷ 1.5 ಲಕ್ಷ ಜನ ಆ ಪಲ್ಲಕ್ಕಿ ಜೋಡಿ ಬರ್ತಾರೆ. ಅಲ್ಲಿಂದ ನಡ್ಕೋತಾರೆ. ಅವ್ರು ಯಾರು ಬ್ರಾಹ್ಮಣರಲ್ಲ, ಮತ್ತೆ ವಿಠ್ಠಲನ ಭಕ್ತರು. 99% ಎಲ್ಲ ಬ್ರಾಹ್ಮಣೇತರು. ಇಲ್ಲಿ ಮಹಾರಾಷ್ಟ್ರದ ಬ್ರಾಹ್ಮಣೇತರರು 195% ಆ ವಿಠ್ಠಲನ ಭಕ್ತರು. ಹೀಗಾಗಿ ಈ ವಿಷ್ಣು ಭಕ್ತಿ, ವೈಷ್ಣವ ಧರ್ಮ ಅಂದಾಕ್ಷಣ ಇದಕ್ಕೆ ಜಾತಿಯ ಸೀಮಿತತೆ ಇಲ್ಲ ಅಂತ ತಿಳ್ಕೊಂಡೆ ಇದಿಷ್ಟು ವ್ಯಾಪಕವಾಗಿ ಎಲ್ಲ ವರ್ಗದ ಎಲ್ಲ ವರ್ಣದ ಜನರನ್ನು ತನ್ನ ನಿರ್ಮಿತಿಯಲ್ಲಿ ಅದು ತೊಡಗಿಸಿಕೊಂಡ ಎಲ್ಲರಿದ್ದಾರೆ. ಭಾಳ ಇದು ಅದು ಹರಿ ತನ್ನ ಭಕ್ತರಿಗೆ ನೀಡಿದ ಸಾಹಿತ್ಯ ಇದು ಹರಿದಾಸ ಸಾಹಿತ್ಯ. ಎಲ್ಲರೂ ಶ್ರೀಹರಿಯ ದಾಸರು ಎಂಬುದಾಗಿ ಈ ವಿಚಾರವನ್ನು ತಿಳಿಸುವ ಸಾಹಿತ್ಯ ಇದು ಹರಿದಾಸ ಸಾಹಿತ್ಯ. ಎಲ್ಲರೂ ಹರಿಯ ದಾಸರೇ, ಯಾರೂ ಹರಿ ಅಲ್ಲ, ಯಾರೂ ಭಗವಂತ ಅಲ್ಲ, ಎಲ್ಲರೂ ಹರಿಯ ದಾಸರೇ ಅಂತಂಬು ವಿಚಾರವನ್ನು, ಭಕ್ತಿಗೆ ಆಧಾರ ಇದೆ. ನಾನು ದೇವರು ಒಂದಾದ್ರೆ ಭಕ್ತಿ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇರುವುದಿಲ್ಲ, ಅಹಂಭಾವ ಇರ್ತದೆ ಅನ್ನೋ ದೃಷ್ಟಿ ಇರುವುದು. ಹೀಗಾಗಿ ಇದು ಹರಿ ತನ್ನ ದಾಸರಿಗೆ ನೀಡಿದ ಸಾಹಿತ್ಯ, ಹರಿ ಮತ್ತು ಅವನ ದಾಸರು ಕೂಡಿ ನೀಡಿದ ಸಾಹಿತ್ಯ. ಎಲ್ಲರೂ ಹರಿಯ ದಾಸರೇ ಎಂಬುದಾಗಿ ಹೇಳುವ ಸಾಹಿತ್ಯ ಇದು ಹರಿದಾಸ ಸಾಹಿತ್ಯ. ಏನು ಮೀರಾ, ಏನು ಸೂರದಾಸರು, ತುಳಸಿದಾಸ ಎಲ್ಲ ಇದು ವಿಸ್ತಾರವಾದ ಹರಿದಾಸ ಸಾಹಿತ್ಯವೇ ಇದು. ಈ ಅಖಿಲ ಭಾರತ ಚಂಡೀದಾಸ್ ಬಂಗಾಳದೊಳಗೆ, ಜಯದೇವ ಎಲ್ಲ ಬಂಗಾಳದೊಳಗೆ, ಆಮೇಲೆ ಚೈತನ್ಯರು ಬಂಗಾಳದೊಳಗೆ ಈ ಹರಿದಾಸ ಸಾಹಿತ್ಯವನ್ನು ಬಹಳ, ಅದಂತೂ ಇವತ್ತು ಇಂಡಿಯಾ ಬರೀ ಇಂಡಿಯಾದ ವ್ಯಾಪ್ತಿ ಮೀರಿ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥಾ ಅಂತ ಏನಾಗಿದೆ ಇಸ್ಕಾನ್, ಇದೊಂದು ಅದರೊಳಗೇನು ಜಾತಿ ಮತ ಭೇದ ಇಲ್ಲ. ಮತ್ತು ಇನ್ನೂ ಜಾತಿ ಮತ ಭೇದಕ್ಕಿಂತ ಹೋಗಿ ಅವನು ಇಂಗ್ಲೆಂಡು, ಅಮೇರಿಕಾ, ರಷ್ಯಾದವರು ಸುಮ್ಮನೆ ಭೇದನೂ ಇಲ್ಲ. ನಾವು ಜಾತಿ ಮತ ಭೇದ ಬರೀ ಇಂಡಿಯಾದಾಗಿನ ಅದು ಪರದೇಶದವರಿಗೂ ಭೇದಿಲ್ಲ, ಅವ್ರನ್ನೂ ಇಲ್ಲೊಂದು ಸಮಾವೇಶ ಮಾಡ್ಕೊಂಡಾರೆ. ಹಿಂಗೆ ವಿಷ್ಣು ಭಕ್ತಿಯ ದೃಷ್ಟಿನೂ ವಿಶಾಲ, ಈ ವಿಷ್ಣು ಭಕ್ತಿಯ ವ್ಯಾಪಕತಾನೂ ಬಹಳ ವಿಶಾಲವಾದದ್ದು. ಈ ವಿಷ್ಣು ಭಕ್ತಿ ಅಂದರೂ ಒಂದೇ, ಹರಿಯ ದಾಸರು ನಾವು ಅಂತ ತಿಳಿಯೋದು ಒಂದೇ. ಇದು ಹರಿದಾಸ ಸಾಹಿತ್ಯ. ವಾಲ್ಮೀಕಿ ರಾಮಾಯಣದೊಳಗೆ ಹನುಮಂತನನ್ನ ರಾವಣ ಕೇಳ್ತಾನೆ, ನೀನ್ಯಾರು ಅಂತ ಕಪಿಯನ್ನು ಕೇಳ್ತಾನೆ.
ದಾಸೋಹಂ ಕೋಸಲೇಂದ್ರಸ್ಯ, ನಾನು ರಾಮನ ದಾಸ. ಅಂತೂ ಇದೆ ಹರಿ ರಾಮ ಅವನ ದಾಸ ಅಂತ ಹೇಳ್ಕೊಂಬುದು ಇದು ಆ ಭಕ್ತರ ಒಂದು ನಂಬಿಕೆ. ಹಿಂಗೆ ನಾನು ಹರಿಯ ದಾಸ ಎಂಬುವ ನಂಬಿಕೆಯಲ್ಲಿ ಬೆಳೆದು ಬಂದ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ ಇದು ಹರಿದಾಸ ಸಾಹಿತ್ಯ ಅಂತ ಅದರ ನಾವು ಪರಿಚಯವನ್ನು ಕಾಣ್ಬೋದು. ಈ ರೀತಿಯಾಗಿ ಇದು 4 ಮುಖವಾಗಿ ಈ ಸಂಸ್ಕೃತಿ ಅದ. ನಮ್ಮ ಕನ್ನಡದ ಒಂದು ಸಣ್ಣ ಇತಿಹಾಸ ಸ್ವಲ್ಪ ಒಂದು ಮಿನಿಟ್ನಾಗ ಅವಲೋಕನ ಮಾಡಿದರು ಇಲ್ಲಿಯ ಒಂದು 8-10 ರಾಜಕೀಯ ಸಂಸ್ಥಾನಗಳಲ್ಲಿ ಆಗೋದು. ಮೊದಲೇದ್ದು ಹಲ್ಮಿಡಿಯ ಶಾಸನ ಅಂತದ. ಅದು ಯಾರ ಕಾಲದ್ದು ಅಂತಂದ್ರೆ ಕದಂಬ ರಾಜ ಕಾಕುತ್ಸವರ್ಮ ಅಂತ 5ನೇ ಶತಮಾನದಾಗಿದ್ದು. ಸ್ವಚ್ಛವಾಗಿ ಅದು ವಿಷ್ಣುವಿಗೆ ನಮಸ್ಕಾರ ಮಾಡಿ ಅವರ ಶಾಸನಗಳೆಲ್ಲ ಶುರುವಾಗ್ತಾವೆ. ಹಲ್ಮಿಡಿ ಶಾಸನ ಜೈತಶ್ರೀ ಪರಿಷ್ವಂಗ ಶಾನಂಗವಾನ್ ಅತಿರಚ್ಯುತಃ ದಾನವಾಕ್ಷ್ಣೋ ಯುಗಾಂತಗ್ನಿ ಶಿಷ್ಟಾನಂತು ಸುದರ್ಶನ ಅಂಥೇಳಿ ಅದು ಅವರ ಮುಖ್ಯ ಶಾಸನ. ಇದು ಹಲ್ಮಿಡಿಯ ಶಾಸನ. ಅದು ಕರ್ನಾಟಕದ ಕನ್ನಡ ಭಾಗದಲ್ಲಿ ಸಿಗುವ ಮೊದಲೇ ಶಾಸನ. ಅದು ವಿಷ್ಣು ಭಕ್ತಿಯನ್ನು ಅಭಿವ್ಯಕ್ತ ಮಾಡುವ ಒಂದು ಶಾಸನ. ಅವ್ರ ನಂತರ ಅಂದರೆ ಕದಂಬರ ನಂತರ ಬಾದಾಮಿಯ ಚಾಲುಕ್ಯರು ಅವರು ವರಾಹದೇವರನ್ನೇ ಭೂಮಿಯನ್ನು ಎತ್ತಿದ ವರಾಹದೇವರೇ ಅವನೇ ಅವರ ರಾಜಲಾಂಛನ ಅಂತಾರೆ. ಅವರು ಕೂಡ ಜಯತಿ ಆವಿಷ್ಕೃತಂ ವಿಷ್ಣು ವಾರಾಹಂ ಶೋಭಿತಾರ್ಣವಂ ಅಂಥೇಳಿ ಬಾದಾಮಿಯ ಗುಹೆಗಳಲ್ಲಿ ಅವ ಮಂಗೇಶ 2 ಗುಹೆಗಳನ್ನು ವಿಷ್ಣುವಿಗೆ ಇಟ್ಟಾನೆ. ಇದು 2ನೇವರು. ಆಮೇಲೆ ಕಲ್ಯಾಣದ ಚಾಲುಕ್ಯರು ಅವರು ವರಾಹನೆ ಅವರ ಎಲ್ಲ ಶಾಸನಗಳು ರಾಜಲಾಂಛನ ಮತ್ತು ಅವರ ಎಲ್ಲ ಜಗತ್ತಿಗೆ ನೀಡಿರ್ತಕ್ಕ ಕೆಲವು ಕಾಣಿಕೆಗಳಲ್ಲಿ ಇದನ್ನೇ ಮುಖ್ಯವಾಗಿ ಉಲ್ಲೇಖ ಮಾಡಿದ್ರು. 4ನೇವರು ವಿಜಯನಗರದ ಆಸ್ಥಾನರು. ಸಾಧಾರಣ 200 ವರ್ಷದ ಈ ಸಾಮ್ರಾಜ್ಯ ಅವರು ವರಾಹದೇವರೇ ಕೃಷ್ಣದೇವರಾಯ ಇವರ ಮೂರ್ತಿ ತಿರುಪತಿ ಅಂಕಪ್ಪನ ಗುಡಿಯಾಗ ಹೋದ ಕೂಡಲೇ ಬಲಕ್ಕೆ ಈ ಕೃಷ್ಣದೇವರಾಯ ಅವನಿಬ್ಬರು ಹೆಣ್ಣಂದರು. ಅವರು ಶ್ರೀನಿವಾಸ ಭಕ್ತರು. ಕೃಷ್ಣದೇವರಾಯ ಅಂಕಪ್ಪಗೆ ಏನೇನೇನೇನು ಕೊಡ್ತಾನ ಹಾರಗಳು, ಭಾರಿ ಹಾರಗಳವ. 1,000 ಬಂಗಾರದ ನಾಣ್ಯಗಳಿಂದ ಕೂಡಿದ ಒಂದು ದೊಡ್ಡ ಹಾರದ. ಅದು ಗರುಡ ಪಂಚಮಿ ದಿವಸ ಮಾತ್ರ ಉತ್ಸವ ಪ್ರತಿಮಕ್ಕೆ ಆ ಹಾರ ಹಾಕ್ತಾರೆ ಮ್ಯಾಲಿಂದ ಕೆಳ ತನಕ. ಅದು ಒಂದೇ ದಿವಸ. ಅದೆಲ್ಲ ಕೃಷ್ಣದೇವರಾಯ ಕೊಟ್ಟದ್ದು. ನಮ್ಮ ಕೃಷ್ಣದೇವರಾಯ ವಿಜಯನಗರದ ಸಾಮ್ರಾಜ್ಯಾಧಿಪತಿ. ಅವನ ಶಾಸನ ಅವನ ಕಾಲಕ್ಕೆ ವ್ಯಾಸರಾಯರಿದ್ದರು, ನಮ್ಮ ಪುರಂದಾಸರಿದ್ದರು, ಕನಕದಾಸರಿದ್ದರು, ವಿಜೇಂದ್ರ ಸ್ವಾಮಿಗಳಿದ್ದರು, ವಾದರಾಜ ಸ್ವಾಮಿಗಳವರಿದ್ದರು, ಆ ವಲ್ಲಭಾಚಾರ್ಯರಿದ್ದರು ಇಲ್ಲಿ ಆ ವ್ಯಾಕ್ಕೆ ಈ ಆಂಧ್ರದೊಳಗೆ. ಆಮೇಲೆ ರಾಷ್ಟ್ರಕೂಟರು ದೇವಗಿರಿಯವರು ಇವ್ರದ್ದು ಗೌಡನನ್ನೇ ಲಾಂಛನವನ್ನಾಗಿ ಮಾಡಿಕೊಂಡ್ರು, ವಿಷ್ಣುವಾಹನ ಅಂತ. ಅವರೆಲ್ಲ ಶಾಸನಗಳಲ್ಲಿ ಇದು 10ನೇ ಶತಮಾನದ ಕರ್ಹಾಡ್ ಅಂತದ, ಕರ್ಹಾಡ್ ಶಾಸನ ಅಂತ. ಅವೆಲ್ಲವೂ ರಾಷ್ಟ್ರಕೂಟರು ವ್ಯಾಖ್ಯ. ಆಮೇಲೆ ಗಂಗರು, ಹೊಯ್ಸಳರು ಅವನಿಗೆ ಬಿಟ್ಟಿ ದೇವ ಅಂತಾರೆ. ವಿಷ್ಣು ದೇವ ಅವನು ಬಿಟ್ಟಿ ದೇವ. ಅವನು ಹಿಂಗೆ ಒಂದು ರೀತಿಯಲ್ಲಿ ಇಲ್ಲಿ ಆಳಿದ ಸಾಮ್ರಾಜ್ಯಗಳು ಒಂದು ತೆರನಾಗಿ ಪ್ರಮುಖ ಸಾಮ್ರಾಜ್ಯಗಳು ವಿಷ್ಣುವನ್ನು ತನ್ನ ದೈವತ್ವವನ್ನಾಗಿ ಸ್ವೀಕಾರ ಮಾಡಿ ಆ ವಿಷ್ಣು ಭಕ್ತಿಗೆ ಒಂದು ನೆಲೆಯನ್ನು ಇವರೆಲ್ಲರೂ ಒದಗಿಸಿದರು ಎಂಬುದು ಹರಿದಾಸ ಸಾಹಿತ್ಯದ ಒಂದು ಆಧಾರವನ್ನಾಗಿ ನಾವು ಇವ್ರನ್ನ ಕಾಣಬಹುದು. ಅದಕ್ಕೆ ಈ ಹರಿದಾಸ ಸಾಹಿತ್ಯ ಇಷ್ಟು ವ್ಯಾಪಕವಾಗಿ ಬೆಳೆದ ಮೇಲೆ ಇದನ್ನು ನಾವೀಗ ವಿಚಾರ ಮಾಡತಕ್ಕದ್ದು ಈ ಹರಿದಾಸ ಸಾಹಿತ್ಯ ದೇಶವ್ಯಾಪಿ ಆಗಿರಲಿ, ಬೇರೆ ಬೇರೆ ಭಾಷಾದಾಗೂ ಇರಲಿ, ನಮ್ಮ ಅಧ್ಯಯನದ ವಿಷಯ ನಾವು ಈಗ ಕರ್ನಾಟಕದಾಗ ಬೆಳೆದು ಬಂದ ಹರಿದಾಸ ಸಾಹಿತ್ಯ.
ಕರ್ನಾಟಕದೊಳಗೆ 300 ಜನರನ್ನು ಹರಿದಾಸರನ್ನು ನಾವು ಕಾಣ್ತೀವಿ ಪ್ರಮುಖವಾಗಿ. ಇದರೊಳಗೆ ನರಹರಿ ತೀರ್ಥರು ಮೊದಲೇ ಅವರು ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರು ನರಹರಿ ತೀರ್ಥರು ಅಂತ. ಅವರು ಕರ್ನಾಟಕಕ್ಕೆ ಬಂದ ಮೇಲೆ ತಾನು ನಂಬಿದ ವೈಷ್ಣವ ಸಿದ್ಧಾಂತವನ್ನು ಜನಸಾಮಾನ್ಯರ ಜೀವನದೊಳಗೆ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ 2 ಮಾಧ್ಯಮವನ್ನು ಸ್ವೀಕಾರ ಮಾಡಿದರು. ಒಂದು ಯಕ್ಷಗಾನ, ಅದು ದೃಶ್ಯ ಮಾಧ್ಯಮ. ಒಂದು ದಾಸ ಸಾಹಿತ್ಯ, ಇದು ಶ್ರವ್ಯ ಮಾಧ್ಯಮ. ಶಿವರಾಮ್ ಕಾರಂತರು ಯಕ್ಷಗಾನದ ಮೇಲೆ ಬಹಳ ಸಂಶೋಧನೆ ಮಾಡಿದರು. ಶಿವರಾಮ್ ಕಾರಂತರು ಅದಲ್ಲೇ ನಾನು ಅಲ್ಲಿ ಬಹಳ ಘಟನೆ ಹತ್ತಿದರು. ಅವ್ರ ಜೊತೆ ಒಂದು ಸ್ವಲ್ಪ ಸಂಪರ್ಕ ಮಾಡುವ ಒಂದು ಪ್ರಸಂಗ ಬಂತು. ಪೂಜ್ಯ ವಿದ್ಯಾಮಾನ ತೀರ್ಥರಿದ್ದಾಗ ಅಲ್ಲಿ ಭಾರಿ ಮಲ್ಪೆ ರಾಮದಾಸ್ ಸಾಮಗ ಅಂತ, ಶೇಣಿ ಗೋಪಾಲಕೃಷ್ಣ ಭಟ್ಟರು ಅಂತ ಘಟನೆ ಹತ್ತಿರು. ಅವ್ರು ಏನು ಮಾತುಗಾರಿಕೆ, ಹೆಂಗೆ ದೇವರು ಒಲ್ದಿದ್ನೋ ಏನೋ, ಅವ್ರಿಗೆ ಏನು ವಿಲಕ್ಷಣ ಮಾತಾಡ್ತಿದ್ರು, ಆರ್ಗ್ಯುಮೆಂಟ್ಸು, ಯುಕ್ತಿಗಳು. ಅದು ಅದೇ ಮಾತು ಯಕ್ಷಗಾನದ ಇರುವುದೇ, ಅದು ನಾವು ಕೇಳುವುದೇ ಅದನ್ನು. ಶೇಣಿ ಗೋಪಾಲಕೃಷ್ಣ ಭಟ್ರು, ಮಲ್ಪೆ ರಾಮದಾಸ್ ಸಾಮಗರು ಅಂತ, ಕುಂಬಳೆ ಸುಂದರರಾವ್ ಅಂತ, ಹಿಂಗೆಲ್ಲ ಭಾರಿ ಭಾರಿ ಬಂದಿತ್ತು. ಅವರೆಲ್ಲ ಆರ್ಗ್ಯುಮೆಂಟ್. ಇವೊಂದೊಬ್ಬ ಕರ್ಣ ಮಾಡಿದ್ದ ತಪ್ಪೋ ಒಪ್ಪೋ ನೀವು ಹೆಂಗೆ ಅಂತೀರಿ ಅಷ್ಟು ಚಂದ ಆರ್ಗ್ಯುಮೆಂಟ್ ಮಾಡ್ತಿದ್ದರು. ಆ ಬುದ್ಧಿ ಓದ್ತದೆ. ಈ ವಕೀಲ್ತಿದ್ದ ಹಂಗೆ ಅವ ಅಪರಾಧ ಏನು ಮಾಡ್ಬೇಕಾದ್ರೆ ಹಾಗೆ ನಿಮ್ಮ ತಲೆ ಕೆಲಸ ಮಾಡ್ತಾನೆ, ಅವನು ನಿರಪರಾಧ ಏನ್ಬೇಕಾದ್ರೆ ಹಾಗೆ ಕೆಲಸ ಮಾಡ್ತಾನೆ. ತಲೆ ನಿಮ್ಮ ಉದ್ದೇಶಕ್ಕೆ ಅನುಗುಣವಾಗಿ ತನ್ನ ವಿಚಾರಗಳನ್ನು ಹರಡುತ್ತದೆ. ಅಂಥ ಘಟನೆ ಹಟ್ಟಿದರು. ಆದರೆ ಎಲ್ಲರೂ ಈ ಮಾತು ಹೇಳ್ತಿದ್ದರು. ಏನು ಅಂದರೆ ಇದರ ಸಂಕೇತ ಆಗಿ ಇವತ್ತಿಗೂ ಯಕ್ಷಗಾನದಾಗ ಈ ನಾಮ ಅಂಗಾರ ಅದಕ್ಕೊಂದು ಅಕ್ಷಂತಿ. ಇವತ್ತು ಟಂಕಿ ತಿಕ್ತು ಬಡಗ್ ತಿಕ್ತು ಅಂತ ಹೇಳವ. ಇಲ್ಲೇ ಚಕ್ರ, ಈ ಕಣ್ಣಿನ ಹತ್ತಿರ ಚಕ್ರ, ಆಮೇಲೆ ಇಲ್ಲಿ ನಾಮ. ಇವತ್ತಿಗೂ ನಾಯಕ ಪಾತ್ರಗಳಿಗೆ ಯಕ್ಷಗಾನದವ್ರು ಅದೊಂದು 600 ವರ್ಷದ ಇತಿಹಾಸದ ಯಕ್ಷಗಾನಕ್ಕೆ ಭಾಳ ಕಾರಂತರು ಆದಮೇಲೆ ಭಾಳ ಸಂಶೋಧನೆ ಮಾಡ್ಯಾರ. ಇದು ನರಹರಿ ತೀರ್ಥರು ನಿರ್ಮಾಣ ಮಾಡಿದ ಕರ್ನಾಟಕದಾಗ. ಇದು ನಮ್ಮ ಉತ್ತರ ಕರ್ನಾಟಕಕ್ಕೆ ಬಯಲಾಟ ಅಂತ ಬಂತು. ಅದು ಕೃಷ್ಣ ಪಾರಿಜಾತ ಅಂತವ, ಕೃಷ್ಣ ಪಾರಿಜಾತ ಅಂತ ಬಯಲಾಟ, ಅದು ಉತ್ತರ ಕರ್ನಾಟಕದಾಗ. ಇದು ಉಡುಪಿ ಕಡೆಗೆ ಮತ್ತು ಅದು ಯಕ್ಷಗಾನ, ಯಜ್ಞಗಾನ ಹೋಗಿ ಅದು ಯಕ್ಷಗಾನ ಆಯಿತು. ಇದು ದೃಶ್ಯ ಮಾಧ್ಯಮ. ಯಾವಾಗಲೂ ಶ್ರವ್ಯ ಮಾಧ್ಯಮಕ್ಕಿಂತ ದೃಶ್ಯ ಮಾಧ್ಯಮ ಇದಕ್ಕೂ ಪರಿಣಾಮ ಆಗ್ತದೆ, ಆಕರ್ಷಕ ಆಗ್ತದೆ. ಅಂತಿಕೊಂಡ್ರೆ ಆಲ್ ಇಂಡಿಯಾ ರೇಡಿಯೋಕ್ಕಿಂತ ಟಿ ವಿ ಹೆಚ್ಚು ಪರಿಣಾಮಕಾರಿ ಆಯಿತು. ಟಿ ವಿ ಬಂದಮೇಲೆ ಎಲ್ಲರೂ ಆಲ್ ಇಂಡಿಯಾ ರೇಡಿಯೋ ಮನೆಯಿಂದ ಉಚ್ಚಾಟನೆ ಮಾಡಿದ್ರು, ಮೂಲೋತ್ಪಾಟನ. ಅದು ಶ್ರವ್ಯ ಮಾಧ್ಯಮ, ಇದು ದೃಶ್ಯ ಮಾಧ್ಯಮ. ಅದಕ್ಕೆ ಇದು ಯಜ್ಞಗಾನ, ಯಕ್ಷಗಾನ ಇದು ಮಧ್ವರು ನೀಡಿದ ಒಂದು ಕಾಂಟ್ರಿಬ್ಯೂಷನ್. ಇದು ಒಂದು ಮಾಧ್ಯಮದಿಂದ. ನಿಮಗೆ ಆಶ್ಚರ್ಯ, ಇವತ್ತಿಗೂ ನಾನು ಯಕ್ಷಗಾನದ ಒಂದು 15-20 ಮೇಳಗಳು ಅಂತ, ಒಂದು ಧರ್ಮಸ್ಥಳ ಮೇಳ, ಅದ್ಮೇಲೆ ಏನು ದಿನ ಪೇಪರ್ನಾಗ ಒಂದು 15-20 ಮೇಳ. ಇವತ್ತು ಎಲ್ಲದ ಅವ್ರ ಆಟ ಅದನ್ನ ಹಾಕಿರ್ತಾರೆ. ಉದಯವಾಣಿ ಎಲ್ಲ ಉಡುಪಿ ಹೋದ ನೋಡ್ತಿರ್ತೀನಿ. ಈಗೇನು ಪರಿವರ್ತನೆ ಆಯ್ತು ಅಂದರೆ, ಈ ಯಕ್ಷಗಾನದೊಳಗೆ ಒಂದಾನೊಂದು ಕಾಲಕ್ಕೆ ಭಾಗವತರು, ಆರ್ಗ್ಯುಮೆಂಟ್ ಮಾಡುವವರು, ಪಾತ್ರಧಾರಿಗಳು ಸ್ವಲ್ಪ ಹೆಚ್ಚು ಬ್ರಾಹ್ಮಣರು ಇರ್ತಿದ್ದರು. ಇವತ್ತೇನಿಲ್ಲದು, ಬ್ರಾಹ್ಮಣೇತರ ಇದ್ದಾರೆ ಸಂಪೂರ್ಣ. ಯಾಕಂದರೆ ಅದು ಈ ಒಂದು ಹರಿದಾಸ ಸಾಹಿತ್ಯ ಅದರದ್ದು ವ್ಯಾಪಕವಾದ ದೃಷ್ಟಿ ಹಿಂಗದ, ಎಲ್ಲರಿಗೂ ಇನ್ವಾಲ್ವ್ ಮಾಡಿದ್ರು. ಅದರ ದೃಷ್ಟಿನೇ ದೊಡ್ಡದು. ಬಾಂಧವ ವಿಷ್ಣು ಭಕ್ತಾಚ್ಯ ವಸುಧೈವ ಕುಟುಂಬಕಂ ಎಂಬ ವಿಶಾಲ ಉದಾತ್ತವಾದ ದೃಷ್ಟಿಯೊಳಗೆ ಒಮ್ಮೆ ನೋಡ್ತಿದ್ದೇನೆ. ಭಾರತ ದೇಶದ ರಾಷ್ಟ್ರಪತಿಗಳು ಹೆಸರು ನಾರಾಯಣ,
ಆರ್ ಕೆ ನಾರಾಯಣ. ಅದು ಅವರು ಕೇರಳದ ಒಬ್ಬ ಅಂತ್ಯಜ ಶೂದ್ರ, ಹೆಸರು ಅಂತ ನಾರಾಯಣ ಹೆಸರು. ಭಾರಿ ದೊಡ್ಡ ಸಂಗೀತಗಾರರು. ನಮ್ಮ ಧಾರವಾಡದಾಗ ನಮ್ಮ ಮನೆ ಹತ್ರ ಇದ್ದಾರೆ, ಗಾಂಧಿನಗರದಾಗೆ. ಅವ್ರು ಹಾಡಿದ ಹಾಡು ಕೇಳಿ ಮಂದಿ ಭಾರಿ ವ್ಯಕ್ತಿ ಅಂತ, ಭಾರಿ ವೈಷ್ಣವ ಅಂತಿಕೊಂಡು. ಅವರು ಮಧ್ವರಾಯರ, ಸರ್ವಜ್ಞರಾಯರ ಒಂದು ಬಾರಿ ಸ್ಮರಣೆ ಸಾಲದೆ ಅಂತ ವೆಂಕಟೇಶ್ ಕುಮಾರ್ ಅವರು ಹಾಕಿದ್ರು. ಇರಲಿ, ನಂಗೆ ಜಾತಿ ಮುಖ್ಯ ಅದು ಹೋಗೇ ಬಿಟ್ಟಾವ, ನಾವೇನು ತೆಗಿಯೋಕ್ಕಾಗಲ್ಲ, ಹೊಂಟ್ಬಿಟ್ಟಲ್ಲ. ಅದು ಇದು ವೆಂಕಟೇಶ್ ಕುಮಾರ್ ಹೆಸರು ಏನಿತ್ತು, ಇವೆಲ್ಲನೂ ನೀವು ಜಾತಿ ಇರ್ತದೆ. ಈ ಹೆಸರು ನೋಡಿದ್ರಿ ಅಂದರೆ ಇವೆಲ್ಲ ವೈಷ್ಣವರು, ಆದರೆ ಪೂರ್ಣವಾಗಿ ಬ್ರಾಹ್ಮಣೇತರರು. ಇದು ಅಲ್ಲ, ಈಗ ಉಳಿದೇ ಇಲ್ಲದು. ನಾನಿನ್ನೂ ಸಾಂಪ್ರದಾಯಿಕವಾಗಿ ಎಷ್ಟು ಉಳಿಸುವಳಿಗೆ ಪ್ರಯತ್ನ ಪಟ್ಟು ಈ ವೈಷ್ಣವ ಸಾಹಿತ್ಯದ ಒಂದು ಸೂಕ್ಷ್ಮವಾದ ದೃಷ್ಟಿಯಿಂದ ಅಧ್ಯಯನ ಮಾಡಿದರೆ ಎಲ್ಲ ಭಾರತೀಯ ಸಮುದಾಯವನ್ನು ತನ್ನ ನಿರ್ಮಿತಿಯೊಳಗೆ, ತನ್ನ ಅನುಸರಣದೊಳಗೆ ತೊಡಗಿಸಿಕೊಂಡಿದ್ದು ಎಂಬುದನ್ನು ನನಗೆ ಹೇಳಬೇಕಾಗಿದೆ ಅಷ್ಟೇ. ಇದು ದೃಷ್ಟಿನೇ ಹೌದು. ಯಾರಿಗೆ ಅತಿ ಸಾಂಪ್ರದಾಯಿಕ ದೃಷ್ಟಿಗಿಂತ ಸ್ವಲ್ಪ ಉದಾತ್ತ ದೃಷ್ಟಿ ವರ್ಣಾಶ್ರಮದ ಮಧ್ಯದಲ್ಲಿ ಇದ್ದರೂ ಅದನ್ನು ವೈಚಾರಿಕವಾಗಿ ಮೀರಿ ಸಮಾಜದ ಜೊತೆಗೆ, ಸಮಾಜಕ್ಕೆ ಅಭಿಮುಖವಾಗಿ ಸ್ಪಂದಿಸುವ ಉದಾತ್ತತೆ ಅದ, ಅವರೆಲ್ಲ ಹರಿದಾಸರಾಗ್ಯಾರ. ವಾದರಾಜ ಸ್ವಾಮಿಗಳವರು ಹೌದು, ವರ್ಣಾಶ್ರಮದ ಚೌಕಟ್ಟಿನೊಳಗೆ ಇದ್ದರು. ಒಬ್ಬ ಪೀಠಾಧಿಪತಿ, ಉಡುಪಿಯ ಪ್ರಾಂತಕ್ಕೆ ಅಗ್ರಮಾನ್ಯ ವ್ಯಕ್ತಿ. ಆದರೆ ಅವರು ಅಲ್ಲಿಯ ಬಂಟರು, ಬೇರೆ ಬೇರೆ ಮೀನುಗಾರರು, ಇವರೆಲ್ಲರಿಗೂ ವೈಷ್ಣವ ದೀಕ್ಷಾ ಕೊಟ್ಟು ವೈಷ್ಣವರು ಮಾಡ್ಯಾರ. ಅವ್ರ ಸಲುವಾಗಿ ತುಳುವಿನೊಳಗೆ ಹರಿದಾಸ ಸಾಹಿತ್ಯ ನಿರ್ಮಾಣ ಮಾಡ್ಯಾರ. ತುಳು ಭಾಷಾದಾಗ ಪಾಡ್ದನಗಳು ಕರೀತಾರೆ ಅವಕ್ಕೆ. ಅದನ್ನು ನಿರ್ಮಾಣ ಮಾಡಿ ಎಲ್ಲ ಸಮಾಜದ ಜನರನ್ನು ಈ ವಿಷ್ಣು ಭಕ್ತಿಯ ದಾರಿಯಲ್ಲಿ ಎಲ್ಲರಿಗೂ ತಮ್ಮ ಜೋಡಿನೇ ಹೆಜ್ಜೆ ಹಾಕಿದರು. ಅವರ ಬದುಕಿನ ಬೇರುಗಳನ್ನು ವೈಷ್ಣವ ಧರ್ಮದ ದಾರಿಯಲ್ಲಿ ಎಲ್ಲರ ಜೀವನದ ಬೇರುಗಳನ್ನು ನೆಟ್ಟರು. ಇದು ವಾದ ಸಮಾಜ ಉದಾತ್ತ ದೃಷ್ಟಿ, ಭಾಳ ಉದಾತ್ತ ದೃಷ್ಟಿ ಇತ್ತು ಅವರಿಗೆ. ಇನ್ನೂ ಭಾಳ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ, ಈ ಅಕ್ಕಸಾಲಿಗರು ಮೊದಲ ಅಂತ ಬೇರೆ 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 ವರ್ಗಗಳನ್ನೆಲ್ಲರನ್ನೂ ಈ ಒಂದೇ ಒಂದು ವಿಶಾಲವಾದ ವೈಷ್ಣವ ಮತದೊಳಗೆ ಅವ್ರನ್ನ ಸಮಾವೇಶಗೊಳಿಸಿದರು ವಾದರಾಜರು. ವ್ಯಾಸರಾಯರಂಥವರು ಅವರಿಗೆ ಸ್ಮಾರ್ತರು, ವೈಷ್ಣವರು, ಶೈವರು ಈ ದೃಷ್ಟಿ ಇದ್ದಿದ್ದಿಲ್ಲ. ಅವರ ಚರಿತ್ರೆಯನ್ನು ಬರೆದವನೇ ಸೋಮನಾಥ ಅಂತ ಒಬ್ಬ ಕವಿ. ವ್ಯಾಸರಾಯರು ವ್ಯಾಸರಾಜ ಯೋಗಿ ಚರಿತ ಚಂಪು ಅಂತ ಬರ, ಅದೊಂದೇ ಆಧಾರ ಕೃತಿ ವ್ಯಾಸರಾಯರ ಬಗ್ಗೆ. ಅವ ಸೋಮನಾಥ, ಅವ ಅಪ್ಪಟ ಅದ್ವೈತಿ. ವಿಷ್ಣು ಭಕ್ತಿಯೊಳಗೆ ಅದ್ವೈತ ದ್ವೈತ ಎಂಬುವ ಭೇದ ಭಾಳ ಕಡಿಮೆ. ಎಲ್ಲೇ ಆ ಭಕ್ತಿ ಮಾಡೋರಲ್ಲೇ. ಮಧುಸೂದನ ಸರಸ್ವತಿಗಳು ಅಂತ ದೊಡ್ಡ ಪಂಡಿತ, ಮಧುಸೂದನ ಸರಸ್ವತಿಗಳು ಅಂತ. ಅದ್ವೈತ ಸಿದ್ಧಿ ಮೊದಲಾದ ನ್ಯಾಯಾಮೃತ ವ್ಯಾಸರಾಯರದು, ಅದನ್ನು ಖಂಡನ ಮಾಡಿ ಕೃತಿ ಬರಲ್ಲ ಆ ಮಹಾನ್ ಭಾವ. ಆಗ ಪ್ರತಿ ಗೀತಾ ಭಾಷೆ ಶಂಕರಾಚಾರ್ಯರದು, ಅದಕ್ಕೆ ವ್ಯಾಖ್ಯಾನ, ಪ್ರತಿ ಅಧ್ಯಾಯಕ್ಕೆ ಆ ಕೃಷ್ಣನ ಬಗ್ಗೆ ಒಂದು ಅದ್ಭುತ ಶ್ಲೋಕ ಮಾಡ್ತಾನೆ. ಅದ್ವೈತ ವೀಥಿ ಪಥಿಕೈರುಪಾಸ್ಯ ಸ್ವರಾಜ್ಯ ಸಿಂಹಾಸನ ಲಬ್ಧ ದೀಕ್ಷಾ ಶಠೇನ ತೇನಾಪಿ ವಯಂ ಹಠೇನ ದಾಸೀಕೃತ ಗೋಪವಧು ವಿಕೀನ. ಒಂದು ಕಡೆ ಹಿಂಗೆ ವಿಷ್ಣು ಭಕ್ತಿಗೆ ನಿಮ್ಮ ಈ ಅದ್ವೈತ ದ್ವೈತ ಇವು ಬಹಳ ಪ್ರಖರವಾದ ವಿರೋಧವನ್ನೇನು ತರುವುದಿಲ್ಲ. ಹೀಗಾಗಿ ವಿಷ್ಣು ಭಕ್ತಿಯ ಸಾಮ್ರಾಜ್ಯದೊಳಗೆ ಎಲ್ಲ ತಾತ್ವಿಕ ಭೇದವುಳ್ಳವರು, ವರ್ಣಾಶ್ರಮ ಭೇದವುಳ್ಳವರು ಜಗತ್ತಿನ ಭಾಗವತದ ದೃಷ್ಟಿಯೊಳಗೆ ಭಗವದ್ಭಕ್ತರಾಗಲಿಕ್ಕೆ, ಹರಿದಾಸರಾಗಲಿಕ್ಕೆ ಏನು ಅಂದರೆ ಎಲ್ಲರಿಗೂ ಅಧಿಕಾರ. ಕಿರಾತ, ಹೂಣಾಂಧ್ರ, ಪುಲಿಂದ ಪುಲ್ಕಸಾಹ, ಆಭೀರ ಕಂಕಾಹ, ಯವನಾಹ,
ಖಸಾದಯ ಇನ್ನೇಚ ಯಾರೇ ಇರಲಿ, ಯವನರು ಅಂದ್ರೆ ಮುಸಲ್ಮಾನರು, ಅವ್ರಿಗೂ ವಿಷ್ಣು ಭಕ್ತರಿಗೆ ಅವಕಾಶ ಇದೆ. ಮತ್ತು ಕಬೀರ ಮದಂತ ಭಾಳ ಮಂದಿದ್ದಾರೆ ಹಿಂದಿ ಸಾಹಿತ್ಯ ನೀವು ನೋಡಿದ್ರು. ಹೀಗಾಗಿ ಇದು ಒಂದು ಹರಿದಾಸ ಸಾಹಿತ್ಯದ ಇಷ್ಟು ವ್ಯಾಪಕವಾಗಿ ಇಡೀ ದೇಶದ ಒಂದು ದೊಡ್ಡ ವಾಂಗ್ಮಯವಾಗಿ ಬೆಳೀಲಿಕ್ಕೆ ಅದರ ದೃಷ್ಟಿಕೋನ, ಅದರ ಉದಾತ್ತತೆ ಅದು ಬಹಳ ದೊಡ್ಡದಿತ್ತು ಎಂಬುದು ಒಂದು ಹರಿದಾಸ ಸಾಹಿತ್ಯದ ಬಗ್ಗೆ ನಾವು ತಿಳ್ಕೋಬೇಕು. ಅಂಥೇಳಿ ಆ ಹರಿದಾಸ ಸಾಹಿತ್ಯ ತನ್ನ ಗುರಿ ಎಲ್ಲರಿಗೂ ತನ್ನ ವಿಚಾರ ಮುಟ್ಟಬೇಕು ಅಂತ ಅಂತಿಕೊಂಡೆ ಈ ಆರ್ಷ ವಿಚಾರಗಳು ಜನರಿಗೆ ಮುಟ್ಟಿ ಅನ್ನೋ ದೃಷ್ಟಿಯಿಂದಲೇ ಹರಿದಾಸರು ಕನ್ನಡವನ್ನು ಮಾಧ್ಯಮವನ್ನಾಗಿ ಸ್ವೀಕಾರ ಮಾಡಿ ಕನ್ನಡ ಮಾಧ್ಯಮದೊಳಗೆ ಅಪಾರವಾದ ಸಾಹಿತ್ಯ ನಿರ್ಮಿತಿ ಆಯಿತು. ಈ ಸಾಹಿತ್ಯದ ನಿರ್ಮಿತಿಯೊಳಗೆ ಒಂದು 25-30 ಕೃತಿಗಳು ಇವತ್ತು ಬರುತ್ತಾವೆ. ಅದು ನರಳಿತಿರ್ತದು. ಅದೇ ಕಾಲಕ್ಕೆ ಆರಾಧ್ಯರು ಅಂತಿದ್ದರು, ಅವರು ರಚನೆ ಮಾಡ್ಯಾರ ಕನ್ನಡದೊಳಗೆ ಅನೇಕ ಕೃತಿಗಳನ್ನು. ಅದಾದಮೇಲೆ ಶ್ರೀಪಾದರಾಜರು, ಅವರು ಮೂಲತಃ ಶ್ರೀರಂಗದವರು. ಅಲ್ಲೇ ಜನಸಾಮಾನ್ಯರಿಗೂ ತತ್ವಜ್ಞಾನ ಮುಟ್ಟಿಸಲಿಕ್ಕೆ ಅವರಿಗೆ ತಿಳಿಯುವ ಭಾಷಾ, ಅವರಿಗೆ ತಿಳಿಯುವ ಮಾಧ್ಯಮ, ಅದರೊಳಗೆ ಹರಿದಾಸ ಸಾಹಿತ್ಯವನ್ನು ಅಭಿವ್ಯಕ್ತ ಮಾಡಿದ್ದು ಶ್ರೀವೈಷ್ಣವರನ್ನು ಕಂಡಿದ್ರು. ಹಾಗೆ ಮಾಡಬೇಕು. ಎಲ್ಲರಿಗೂ ಸಮಾಜದ ಅಂಗ ಪ್ರತ್ಯಂಗಕ್ಕೂ ಜ್ಞಾನ ದೊರಿಬೇಕು ಅನ್ನೋ ವಿಶಿಷ್ಟ ಉದ್ದೇಶದಿಂದ ಬಹಳ ರಂಗವಿಠಲ ಅಂತ ಅವರ ಅಂಕಿತ. ಸಾವಿರಾರು ಕೃತಿಗಳನ್ನು ರಚನೆ ಮಾಡಿದರು ಶ್ರೀಪಾದರಾಜರು. ಹೀಗಾಗಿ ಒಂದು ಅರ್ಥದೊಳಗೆ ಶ್ರೀಪಾದರಾಜರೇ ಹರಿದಾಸ ಸಾಹಿತ್ಯದ ಶ್ರೀಕಾರ ಹಾಕಿದವರು ಅಂತ ಕರೀತಾರೆ. ಬಹಳ ವಿಚಾರಗಳನ್ನು ರಚನೆ ಮಾಡಿದರು ಕನ್ನಡದವರು. ದೊಡ್ಡ ಪಂಡಿತರು, ಸಂಸ್ಕೃತದೊಳಗೆ ಬಹಳ ದೊಡ್ಡ ಪಂಡಿತರು. ಎಷ್ಟು ದೊಡ್ಡ ಪಂಡಿತರು ಅಂದರೆ ಉತ್ತರ ಭಾರತದ ಪ್ರಮುಖ ವಿದ್ವಾಂಸರು ಒಮ್ಮೆ ಮುಳುಬಾಗಿಲಿಗೆ ಶ್ರೀಪಾದರಾಜರನ್ನು ನೋಡ್ಲಿಕ್ಕೆ ಬಂದರು. ಇವರಿಗೆ ವಯಸ್ಸಾಗಿತ್ತು. ಇಲ್ಲ, ಉತ್ತರ ಭಾರತದ ದೊಡ್ಡ ದೊಡ್ಡ ಪಂಡಿತರು ನಿಮ್ಮನ್ನು ಕಾಣಲಿಕ್ಕೆ ಬಂದಾರ. ನನ್ಯಾಕೆ ಕಾಣ್ತಾರೆ? ನಾನು ವಯೋವೃದ್ಧ, ಅಲ್ಲಿ ನಮ್ಮ ವ್ಯಾಸರಾಯರಿದ್ದಾರೆ, ನನ್ನ ಶಿಷ್ಯ, ಅವ್ರ ಜೊತೆನೇ ವಾಕ್ಯಾರ್ಥ ಮಾಡಂತ ಹೇಳು ಅಂತ. ಇಲ್ಲ, ಅವರು ನೋಡಿದ ಮೇಲೆ ನಿಮ್ಮನ್ನು ನೋಡ್ಲಿಕ್ಕೆ ಬಂದಾರ. ಯಾಕೆ? ನಿಮ್ಮನ್ನು ನೋಡಿ ಹೋಗ್ತಾರೆ. ಬಂದವರೆಲ್ಲ ಉತ್ತರ ಭಾರತದ ಮಹಾಪಂಡಿತರು. ಯಾಕೆ ಬಂದಿರಪ್ಪ? ನಿಮ್ಮ ಶಿಷ್ಯರು ವ್ಯಾಸರಾಯರನ್ನು ನಾವು ನೋಡಿದ್ವಿ, ವಾಕ್ಯಾರ್ಥ ಮಾಡಿದ್ವಿ. ಯದಧೀತಂ ತದಧೀತಂ. ನಾವು ನಾರ್ತ್ ಇಂಡಿಯಾ ಪಂಡಿತರು ಏನೇನು ಓದಿವಿ ಅದನ್ನೆಲ್ಲ ನಿಮ್ಮ ವ್ಯಾಸರಾಯರು ಓದ್ಯಾರ. ಯದಧೀತಂ ತದಧೀತಂ ಯನ್ನ ಅಧೀತಂ ತದಪ್ಯಧೀತಂ. ನಾವು ನಾರ್ತ್ ಇಂಡಿಯಾ ಪಂಡಿತರು ಏನನ್ನು ನಾವು ತಿಳಿದಿಲ್ಲ, ಓದಿಲ್ಲ, ಅದನ್ನು ಓದ್ಯಾರ. ನಾವು ಓದಿದ್ದು ಓದ್ಯಾರ, ಓದಿದ್ದು ಓದ್ಯಾರ. ಅಂಥ ವ್ಯಕ್ತಿನ ನೀವು ನಿರ್ಮಾಣ ಮಾಡಿರಿ, ಅದಕ್ಕೆ ನಿಮ್ಮನ್ನು ನೋಡ್ಲಿಕ್ಕೆ ಬಂದಿವಿ ನಾವು ಅಂತ ವ್ಯಾಸರಾಯ ನಮಸ್ಕಾರ ಮಾಡಿದ್ದನು. ಶ್ರೀಪಾದರಾಜರು ವ್ಯಾಸರಾಯರ ಪ್ರತಿಭಾ, ಅವ್ರ ಶಿಷ್ಯರು. ಅವರೊಂದು ಇದು ದಾಸ ಸಾಹಿತ್ಯದ 2ನೇ ಘಟ್ಟ ಅಂತ ಕರೀತಾರೆ. ಮೊದಲಿದ್ದು ಮಧ್ವಾಚಾರ್ಯರು ನರಹರಿ ತೀರ್ಥರ ಕಾಲದ್ದು ಒಂದಾದರೆ 2ನೇ ಘಟ್ಟ ಶ್ರೀಪಾದರಾಜರು, ವ್ಯಾಸರಾಯರು, ವಾದಿರಾಜರು, ಪುರಂದರದಾಸರು, ಕನಕದಾಸರು, 5 ಮಂದಿದು ಒಂದು ಗ್ರೂಪ್, ಒಂದು ಸಮಕಾಲೀನರು. ಇವರೆಲ್ಲರೂ ಇದೇ ಸಮಕಾಲೀನರು. ನಾನಕ, ಶ್ರೀ ಧರ್ಮ ಹುಟ್ಟಿದ್ದ 15ನೇ ಶತಮಾನ 14ನೇ ಶತಮಾನದಾಗ. ನಾನಕ, ಸೂರದಾಸರು, ಮೀರಾಬಾಯಿ, ತುಳಸಿದಾಸರು, ಕಬೀರದಾಸರು, ವಲ್ಲಭಾಚಾರ್ಯರು, ಚೈತನ್ಯರು, ಅವರೊಂದು ಅಷ್ಟಛಾಪ ಕವಿಗಳು ಅಂತಲ್ಲ. ವಲ್ಲಭಾಚಾರ್ಯ ಶಿಷ್ಯರು 8 ಮಂದಿ ಅವ್ರು ದೀಕ್ಷಾ ಕೊಟ್ಟು ಕಾಶಿ ಒಳಗೆ. ಕುಂಭನ್ ದಾಸ್, ಗೋವಿಂದ ದಾಸ್ ಅಂಥೇಳಿ 8 ಮಂದಿ ಭಾರಿ ಅಷ್ಟಛಾಪ ಕವಿಗಳು ಅಂತ ಕರೀತಾರೆ. ಹಿಂದಿ ಧಾರ್ಮಿಕ ಸಾಹಿತ್ಯ ನೀವು ನೋಡಿದ್ರೆ ಭಾರಿ ವಿಪುಲದ ಹಿಂದಿ ಒಳಗೆ ಧರ್ಮಶಾಸ್ತ್ರ. ನಮ್ಮ
ಭಕ್ತಿ ಸಾಹಿತ್ಯ, ಹರಿದಾಸ ಸಾಹಿತ್ಯ ಭಾಳ. ಒಂದು ಸಣ್ಣ ಘಟನಾ, ಒಂದು 100 ಮಂದಿ ಕವಿಗಳು ಅದ್ರ ಮೇಲೆ ಕೃತಿ ರಚನೆ ಮಾಡ್ಯಾರ. ಏನು ಘಟನಾ ಅಂದರೆ, ಕೃಷ್ಣ ಗೋಕುಲ ವೃಂದಾವನದೊಳಗೆ ಬೆಳೆದ 12 ವರ್ಷ ಆಯ್ತು. ಕಂಸ ಕೃಷ್ಣನನ್ನು ತನ್ನಲ್ಲಿ ಕರೆಸಿದ. ಕೃಷ್ಣ ಹೋದ ಮಥುರಾಕ್ಕೆ. ಆಮೇಲೆ ಕಂಸನ ಸಂಹಾರ ಆಯ್ತು, ಅಲ್ಲೇ ನೆಲೆಸಿದ. ಇಲ್ಲೇ ಅವಾಗ ಗೋಪಾಲಕರು ಗೋಪಿಕಾಸ್ತ್ರೀಯರು ಬಾಲ್ಯದಿಂದಲೂ ನನ್ನ ಜೋಡಿ ಭಾರಿ ಸ್ನೇಹ ಪ್ರೀತಿ ಮಾಡಿದವರು. ಅವ್ರನ್ನ ಬಿಟ್ಟು ಬಂದುಬಿಟ್ಟೆ, ಅವ್ರನ್ನ ಸಂದೇಶ ಕಳಿಸೋಣ ಅಂತ ಕೃಷ್ಣ ಉದ್ಧವನ ಕಡೆಯಿಂದ ಒಂದು ಸಂದೇಶ ಕಳಿಸ್ತಾನೆ. ಇದಕ್ಕೆ ಭ್ರಮರ ಗೀತ ಅಂತ ಕರೀತಾನೆ. ಸಂಸ್ಕೃತಿಯಾಗದ ಭಾಗವತದಾಗ ಭ್ರಮರ ಗೀತ. ಗೋಪಿಕೆಯರು ಇವ ಏನೋ ತತ್ವಜ್ಞಾನದ ಉಪದೇಶ ಮಾಡ್ಲಿಕ್ಕೆ ಬಂದ್ರೆ, ಏನು ತತ್ವಜ್ಞಾನ ಹೇಳ್ತೀವಿ? ನಮ್ಗೆ ಜ್ಞಾನಕ್ಕಿಂತ ಭಕ್ತಿ ಮುಖ್ಯದ. ನಮ್ಗೆ ನಿಮ್ಮ ವಿಚಾರಕ್ಕಿಂತ ಪ್ರೀತಿ ಬಹಳ ಮುಖ್ಯದ. ನಮ್ಗೆ ನಿಮ್ಮ ಲೌಕಿಕ ವ್ಯವಹಾರಕ್ಕಿಂತ ಭಾವನಾಗಳು ಬಹಳ ಮುಖ್ಯವ. ನಾವು ಕೃಷ್ಣನ ಜೋಡಿ ನಮ್ಮ ಮನಸ್ಸು ಕಳಿಸಿದವರು. ಅದಕ್ಕೆ ಅಂಥೇಳಿ ಅವಾಗ ಇವನನ್ನೊಂದು ಭ್ರಮರ ಅಂತ ಸಂಕೇತ ಮಾಡಿ ಒಂದು ಹಾಡ ಕೆಲವು ಶ್ಲೋಕ ಮಾಡ್ಯಾರ. ಅದು ಭಾಗವತದಾಗದ ಭ್ರಮರ ಗೀತ ಅಂತ. ಇದನ್ನು ಹಿಂದಿ ಒಳಗೆ ಇದು ಇಷ್ಟೇ ಘಟನಾ ಒಂದು 100 ಮಂದಿ ಕವಿಗಳು ತಂದ ನೋಡ್ರಿ. ಬ್ರಿಜಮಾಧುರಿ ಸಾರ್ ಅಂತ ದೊಡ್ಡ ಪುಸ್ತಕ. ಸೂರ್ಯನು ತಂದಾನ, ಮೀರಾನು ತಂದಾನ. ಎಷ್ಟು ಮಂದಿ ಜಗನ್ನಾಥದಾಸ ರತ್ನಾಕರ್ ಅಂತ ಇಷ್ಟು ಮಂದಿ ರಚನೆ ಮಾಡ್ಯಾರ. ಇದೊಂದು ಹೀಗಾಗಿ ಹಿಂದಿ ಸಾಹಿತ್ಯದ 1/3 ಭಾಗ ಅದು ಹರಿದಾಸ ಸಾಹಿತ್ಯದ ಭಾಗ ಆಗಿದೆ. ಕರ್ನಾಟಕ ಸಾಹಿತ್ಯದ, ಇಲ್ಲಿ ಕನ್ನಡ ಭಾಷೆಯಲ್ಲಿ ನಿರ್ಮಿತ ಸಾಹಿತ್ಯದ 1/3 ಭಾಗ ಕರ್ನಾಟಕದ ಹರಿದಾಸ ಸಾಹಿತ್ಯಗೆ. ನಮ್ಮ ಮಂದಿ ಸಾಂಪ್ರದಾಯಿಕ ನೆಲೆಯೊಳಗೆ ನಮ್ಮ ಹಿರಿಯರು ಮಾಡಿದ ಹಾಡು ಜನರು ಬಾಯಾಗಿ ಹೋಗಬಾರ್ದು ಅಂತಕೊಂಡು ಮುಖ್ಯ ಹಂಗೆ ಪೂಜೆ ಮಾಡ್ತಾರೆ. ಪ್ರತ್ಯಕ್ಷ ನೋಡ್ತಾ ಇದ್ದೀನಿ ನಾನು. ಇಲ್ಲಿ ಮೈಸೂರೊಳಗೆ, ನಮ್ಮ ಧಾರವಾಡದೊಳಗೆ ಭಾಳ ಮಜಾ ಆಗ್ಯದ. ಯಾವ ತಮ್ಮ ಕೃತಿ ತಮ್ಮ ಹಿರಿಯರು ರಚನೆ ಮಾಡಿದ ಕೃತಿ ಕೊಡುವುದೇ ಇಲ್ಲ. ಎಲ್ಲ ನಮ್ಮ ಹಿರಿಯರು ಹೇಳ್ಯಾರು, ಅವು ಮಡಿವಂತಿಕೆಂದು ಮೊದಲೇ ಇಡ್ರಿ ಅವ್ನ ಹಂಗೆ ಗಂಧ ತುಳಸಿ ಏರಿಸುತ್ತ ಮಂದಿ ಕೊಡಬೇಡ್ರಿ ಅಂತ ಹೇಳ್ಯಾರ. ಹಿಂಗೆ ಇಟ್ಕೊಂಡದ್ದು ಭಾಳ ಸಾಹಿತ್ಯದ. ಜನರು ಬಾಯಾಗ ಸಿಕ್ಕು ಕೈಯಾಗ ಸಿಕ್ಕು ಕಳ್ಕೊಂಡಂಥದ್ದು ಲಕ್ಷಾವಧಿ ಸಾಹಿತ್ಯದ. ಇಷ್ಟೆಲ್ಲ ಹೋಗಿ ಪ್ರಿಂಟಿಂಗಿಗೆ ಸರ್ಕಾರದ ಕೈಯಾಗಿ ಸಿಕ್ಕಿದ್ದು 25,000 ಪುಟ, 50 ವಾಲ್ಯೂಮ್ದಷ್ಟು ಹರಿದಾಸ ಸಾಹಿತ್ಯ ಪ್ರಿಂಟ್ ಆಗ್ತಿದೆ ನಮ್ಮ ಕರ್ನಾಟಕ ಗೌರ್ಮೆಂಟ್. ಇನ್ನೂ 500 ಪುಟದ 50 ಸಂಪುಟ ಆಗುವ ಸಾಹಿತ್ಯ ಇನ್ನೂ ಅದ ಇದರಲ್ಲಿ. ಇಷ್ಟು ವ್ಯಾಪಕವಾಗಿ ಭಾಷಾ ದೃಷ್ಟಿಯಿಂದ ಕನ್ನಡ ಭಾಷೆಯ 1/3 ಭಾಗ ನಿರ್ಮಾಣ ಮಾಡಿದವರು ಕನ್ನಡ ಸಾಹಿತ್ಯ ಹರಿದಾಸರು. ಇಷ್ಟು ದೊಡ್ಡ ಗಾತ್ರದಲ್ಲಿ ಇದು ಹರಿದಾಸ ಸಾಹಿತ್ಯ ಎಂಬುದನ್ನು ಸ್ವಲ್ಪ ನಾವು ಗಮನದಾಗ ಇಟ್ಕೋಬೇಕಾದಂಥ. ಹರಿದಾಸರು ಏನು ಮಾಡಿದರು? ಒಂದು ದೊಡ್ಡ ಕ್ರಾಂತಿ. ಆಡು ಭಾಷೆಯನ್ನು ದೇವಭಾಷಾ ಮಾಡಿದರು. ಆಡು ಭಾಷೆ ಅಂದರೆ ನಿತ್ಯ ನಾವೇನು ಯಾವ ಭಾಷಾದೊಳಗೆ ಆಡ್ತೀವಿ ಮಾತಾಡ್ತೀವಿ, ಈ ಭಾಷಾ ದೇವರ ಭಾಷಾ ಮಾಡಿದರು. ಭಾದೋಲ್ ಕ್ರಾಂತಿ ಇದು. ಇನ್ನೂ ಒಂದು ಸಂಪ್ರದಾಯದ ವ್ಯಕ್ತಿಗೂ ಭಾಳ ಶಿಸ್ತು ಪಂಡಿತರು ಊಟಕ್ಕೆ ಕೂತಾಗ ಕನ್ನಡ ಮಾತಾಡೋದಿಲ್ಲ, ಸಂಸ್ಕೃತಿನಾಗೆ ಮಾತಾಡ್ತಾರೆ. ಕನ್ನಡ ಮಾತಾಡಿದ್ರೆ ಮೈಲಿ ಆಗ್ತದೆ ಅಂತ. ಅದು ಪ್ರಾಕೃತ ಭಾಷಾ ಅಲ್ಲ. ಏನೋ ಒಂದು ಬಾಯಿ ಒಂದು 10 ಮಂದಿ ಉಳಿಸ್ಕೊಂಡಾರೆ, ಬಾಯಿಲ್ಲ. ನಾವು ಇಂಥ ಸಂಪ್ರದಾಯನ ಸ್ವಲ್ಪ ಬಾಯಲ್ಲಿ ವಿರೋಧ ಮಾಡೋದು ಕಾಣಿಲ್ಲ. ಅದು ಉಳಿದೇ ಅಷ್ಟು ಅಲ್ಪ ಉಳಿರ್ತದೆ, ಇನ್ನೊಂದು ಜನ್ರೇಷನ್ ಉಳಿತದೆ ಅಷ್ಟೇ ಇಲ್ಲಿ. ಆದರೆ ಅಂಥ ಸಂದರ್ಭದೊಳಗೆ ಕನ್ನಡವನ್ನು ಇದು ಆಡು ಭಾಷೆಯನ್ನು ದೇವ ಭಾಷೆಯನ್ನಾಗಿ ಮಾಡಿದರು. ಇದು ಎಷ್ಟು ದೊಡ್ಡ ಕ್ರಾಂತಿ ಇದು.
ಹೀಗಾಗಿ ನಮ್ಮ ನಿತ್ಯದ ವ್ಯಾವಹಾರಿಕ ಭಾಷೆ ಅದು ಮಂತ್ರಸ್ತೋತ್ರದ ರೂಪ ಅಂತಿಕೊಂಡೆ. ಪುರಂದರದಾಸರ ಸುಳಾದಿ ಪದ್ಯಗಳನ್ನು ನೋಡಿ ಅವರ ಗುರುಗಳು ವ್ಯಾಸರಾಯರು ಹೇಳಿದರು, ಇದು ಪುರಂದರೋಪನಿಷತ್ತು. ಅವರೇ ಮಾಡ್ಯಾರ ಒಂದು ಹಾಡು, ದಾಸರೆಂದರೆ ಪುರಂದರ ದಾಸರಯ್ಯ. ವ್ಯಾಸರಾಯರೇ ಪುರಂದರ ಪ್ರಶಸ್ತಿ ಮಾಡಿದ್ದು. ಇಂಥ ಈ ಹರಿದಾಸ ಸಾಹಿತ್ಯ ಇದು ಆತು ಅಂಥೇಳಿ ಎಲ್ಲ ಆರ್ಷ ವಿಚಾರಗಳು ಜನರ ಮನಸ್ಸಿನ ಬಳಿ ಸುಳಿಯುವಂತಾಯಿತು. ಇದು ಒಂದು ಪಾಯಿಂಟ್. ತತ್ವಜ್ಞಾನದ ಕೇಂದ್ರೀಕರಣ ಆಗದೆ ವಿಕೇಂದ್ರೀಕರಣ ಆಯಿತು, ಎರಡನೇ ಪಾಯಿಂಟು. ಸಂಸ್ಕೃತದಿಂದ ಕನ್ನಡದ ಬಯಲಲ್ಲಿ ಈ ಭಾಗೀರಥಿ ಯಾವುದು ಹರಿದಾಸ ಸಾಹಿತ್ಯದ ಭಾಗೀರಥಿ ಹರಿದು ಬಂತು. ಇದೊಂದು ದೊಡ್ಡದಾಗಿರ್ತಕ್ಕಂಥದ್ದು. ಸಮಾಜವಾಣಿ ದೇವವಾಣಿ ಆಯಿತು. ತತ್ವಜ್ಞಾನ ಅದರ ವಿಚಾರ ಯಾವಾಗಲೂ ಒಂದು ವಿಚಾರದ ಕೆಲವು ಮಾತುಗಳ ಸಾರ್ವಕಾಲಿಕತೆಯನ್ನು ಅಳಿಬೇಕಾದ್ರೆ ಕಾಲಕಾಲಕ್ಕೆ ಹುಟ್ಟುವ ಹೊಸ ಹೊಸ ಆಕ್ಷೇಪಗಳಿಗೆ ಮುಖಾಮುಖಿಯಾಗಿ ಮಾಡಿ ನಿಂದಿಸಬೇಕು. ಮುಖಾಮುಖಿಯಾಗಿ ಮಾಡಿ ನಿಂದಿಸುವುದಲ್ಲ, ಇವತ್ತಿನ ಸಮಾಜದೊಳಗೆ ಹುಟ್ಟುವ ಸಮಸ್ಯೆಗಳು ಹರಿದಾಸರ ಮಾತುಗಳು ಎದರ ಬದರ ನಿಂದಿಸಬೇಕು. ಇವ್ರದ್ದು ಆಬ್ಜೆಕ್ಷನ್ನು, ಅವ್ರದ್ದು ಆನ್ಸರ್, ಇವರದ್ದೇ ಆಗಿರ್ತಕ್ಕ ಸಮಸ್ಯೆಗಳು, ಅದಕ್ಕೆ ಹರಿದಾಸ ಸಾಹಿತ್ಯದಿಂದ ದೊರೆಯುವ ಉತ್ತರ, ಇದಕ್ಕೆ ಮುಖಾಮುಖಿ ಅಂತ ಹೇಳ್ತಾರೆ. ಇದೊಂದು ಸಾಹಿತ್ಯದೊಳಗೆ ತತ್ವಜ್ಞಾನದ ಕ್ಷೇತ್ರದೊಳಗೆ ಆವತ್ತಿನ ಕಾಲಕ್ಕೆ 700, 800, 1000, 2000 ವರ್ಷದ ಹಿಂದೆ ಅಂದಿನ ಸಮಾಜಕ್ಕೆ ಅನುಗುಣವಾಗಿ ಅವರೇನೋ ಜ್ಞಾನದ ಮಟ್ಟದೊಳಗೆ ಏನೋ ಬರೆದಿರ್ತಾರೆ. ಆದರೆ ಇಂದಿನ ಸಮಾಜಕ್ಕೆ ಅವು ಹೊಂದಿಕೆ ಆಗಲಿಲ್ಲ ಅಂದ್ರೆ ಅವು ಅಕಾಲಿಕ ಸಾಹಿತ್ಯ ಅಂತ ಆಗ್ತಾವೆ. ಶಾಸ್ತ್ರೀಯ ಹೇಳ್ತಿರ್ತೀನಿ ನಾನು, 50 ವರ್ಷದ ಹಿಂದೆ ಕನ್ನಡ ಸಾಹಿತ್ಯದಾಗ ಕೆಲವು ಕಾದಂಬರಿಗಳ ನಿರ್ಮಾಣ ಅದು, ಕೆಲವು ಸಮಸ್ಯೆ ಇಟ್ಕೊಂಡು ಕಾದಂಬರಿ ನಿರ್ಮಾಣ ಅದು. ಅನಕರ, ತ್ರಿವೇಣಿ, ಕೃಷ್ಣಮೂರ್ತಿ ಪುರಾಣ ಅವೆಲ್ಲ ಹಳೆ ಕಾಲದ ಮಂದಿ ಬರ್ತಿದ್ರು. ಜನ ಅದನ್ನ ಏನು ಪ್ರೀತಿಯಿಂದ ಓದ್ತಿದ್ರು. ತ್ರಿವೇಣಿ ಕಾದಂಬರಿ ನಮಗೆ ಓದ್ತಿದ್ರು. ತ್ರಿವೇಣಿ ಕಾದಂಬರಿ ಒಳಗೆ ಸ್ತ್ರೀ ಶೋಷಣ, ಅತ್ತಿ ಸೊಸೆನ ಹೆಂಗೆ ಕಾಡ್ತಾರೆ, ಮಾವ ಹೆಂಗೆ ಕಾಡಿಸ್ತಾರೆ ಹೆಣ್ಮಕ್ಳನ್ನ ಅಂತ. ಇವತ್ತು ಯಾರೂ ಓದುವುದೇ ಇಲ್ಲ ತ್ರಿವೇಣಿ ಕಾದಂಬರಿ. ಯಾಕಂದರೆ ಆ ಸಮಸ್ಯೆಯಾಗಿ ಉಳಿದೇ ಇಲ್ಲ. ಈ ಸೊಸಿ ಕೈಯಾಗ ಅತ್ತಿ ಒಂದು ತುತ್ತು ಅನ್ನ ಒಂದು ಬದುಕಿದ ರಗಡಾಗಿದೆ. ಆಗಿನ ಕಾಲಕ್ಕೆ ಅತ್ತಿ ಪ್ರಬಲಿಸ್ತಿದ್ವು. ಹೀಗಾಗಿ ಅವ್ರ ಕೈಯಾಗ ಸೊಸೆಂದ್ರು ಹೆಂಗೆ ಶೋಷಣೆ ಆಗ್ತದಂತ ಎಂಬುದನ್ನು ದೊಡ್ಡ ಸಮಸ್ಯೆ ಮಾಡಿ ತ್ರಿವೇಣಿ ಬರೆದು ಎಲ್ಲ ಹೆಣ್ಮಕ್ಳು ಮಧ್ಯಾಹ್ನ ವೇಳೆ ಕೂತನ್ನು ಓದಿ ಅಳ್ತಿದ್ರು. ಅದು ಅಷ್ಟೇನೋ ಸಮರಸ ಆಗ್ತಿದ್ರು. ಇವತ್ತು ಆ ಸಮಸ್ಯೆಯಾಗಿ ಉಳಿದೇ ಇಲ್ಲ. ಅನಕರ ಯಾವುದೋ ವೇಶ್ಯ ಸಮಸ್ಯೆ ಮೇಲೆ ಬರೆದ್ರು. ಇವತ್ತು ಮಾಡ್ಕೊಂಡು ಗಂಡ ಹೆಂಡತಿ ಅದು ದುಡಿತಾವೆ ಮುಂಜಾನೆ ಸಂತನಕ, ಅದು ಹಟ್ಟಿಗೆ ಸಾಲೋದಿಲ್ಲ. ಹೀಗಾಗಿ ಆ ಸಮಸ್ಯೆಯಾಗಿ ಉಳಿದಿಲ್ಲ. ಸಮಸ್ಯೆಯಾಗಿ ಉಳಿಯದೇ ಇದ್ದಾಗ ಸಾಹಿತ್ಯ ಆ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ನೋಡಿದರೆ ಅದು ಅರ್ಥರಹಿತ ಆಗ್ತದೆ. ಇದಕ್ಕೆ ಮುಖಾಮುಖಿಯಾಗಿ ನೋಡ್ಬೇಕು. ಒಬ್ಬ ವ್ಯಕ್ತಿ ಒಂದು ಕೃತಿ ರಚನೆ ಮಾಡಿದ ಅಂದರೆ ಅದರ ಪ್ರಭಾವ ಎಲ್ಲ ಕಾಲದ ಮೇಲೂ ಆಗುತ್ತೆ. ಹಂಗೆ ಪುರಂದರದಾಸರ ಮಾತು, ಪುರಂದರದಾಸರ ಯಾವುದೇ ಮಾತು ಹರಿದಾಸ ಸಾಹಿತ್ಯದೊಳಗೆ ಆಧ್ಯಾತ್ಮಿಕ ವಿಚಾರದೊಳಗೆ ಪುರಂದರದಾಸರು ಅವರ ಮಾತಿನ ಮೌಲ್ಯವೂ ಅಷ್ಟೇ ತೂಕದ. ಸಾಮಾಜಿಕವಾದ ನೀತಿ, ಮನುಷ್ಯ ಸಮಾಜದೊಳಗೆ ಇರಲಿಕ್ಕೆ ಕೆಲವು ನಿಯಮ, ಕೆಲವು ಸಂಯಮಗಳು ಬೇಕು. ಅದರ ಬಗ್ಗೆ ಏನು ಹೇಳ್ಯಾರ ಪುರಂದರದಾಸರು, ಅವು ಅಷ್ಟೇ ತೂಕ ಬೆಳೆಯುವುದಿದ್ದವ. ಕೃಷ್ಣ ಭಕ್ತಿ ರಸ ಅದು ತಲ್ಲೀನಾಗಿರ್ತಾರೆ. ತಾವೇ ಒಬ್ಬ ಗೋಪಿಕಾ ಆಗಿ ಎಲ್ಲ ವ್ಯವಹಾರ ಮಾಡ್ತಾರೆ. ಅವರೊಬ್ಬ ತಟಸ್ಥ ವ್ಯಕ್ತಿಯಾಗಿ
ಕೃಷ್ಣಲೀಲಾ ವರ್ಣ ಮಾಡುವುದಿಲ್ಲ. ಸ್ವಯಂ ತಾನೇ ಗೋಪಿಯಾಗಿ ಪೋಗದಿರಲೋ ರಂಗ ಬಾಗಿಲಿಂದ ಆಚೆಗೆ ಭಾಗವತರು ನಿನ್ನ ಕಂಡರೆ ಎತ್ತಿಕೊಂಬೊಯ್ಯೋರು. ತಾಯಿಯಾಗಿ ಮಗ ಕೃಷ್ಣ ಎಂಬ ಪಾತ್ರವನ್ನು ವಹಿಸಿ ಕೃಷ್ಣಗೆ ಹೇಳ್ತಾರೆ. ಕೃಷ್ಣಾಗಿ ತಾಯಿ ಜೋಡಿ ಮಾತಾಡ್ತಾರೆ, ತಾಯಿಯಾಗಿ ಕೃಷ್ಣನ ಜೋಡಿ ಮಾತಾಡ್ತಾರೆ. ಅದು ಬಹಳ ಅದ್ಭುತದ, ಅದೊಂದು ಸೈಕಾಲಜಿ, ಅದು ಭಾರಿ ಇದೆ ಪುಂದಾಸ ಸಾಹಿತ್ಯ. ಸಮಾಜ ನೀತಿ. ಇನ್ನು ಮುಂದಿಗೆ ಪ್ರಾಯ ಬಹಳ ಸಂಖ್ಯಾದೊಳಗೆ ಮುಂದಿಗೆಗಳನ್ನು ರಚನೆ ಮಾಡಿದವರು ಅಂದರೆ ಇಬ್ಬರು, ಒಬ್ಬ ಕನಕದಾಸರು, ಇನ್ನೊಬ್ಬರು ಪುಂದಾಸರು. ಕನಕನ ಬಗ್ಗೆ ಅಂತೂ ನಿಮಗೆ ಗೊತ್ತದ. ಕನಕನ್ನ ಕೆಣಕಬೇಡ್ರಿ, ಕೆಣಕಿ ತಿಣಕಬೇಡ್ರಿ ಅಂತ ನಮ್ಮ ಉತ್ತರ ಕರ್ನಾಟಕದ ಗಾದಿ ಮಾತಿದ್ದು. ಮಗೇನೋ ಮಾತು. ಆಲಯವು ಬಯಲೊಳಗೆ, ಬಯಲು ಆಲಯದೊಳಗೆ, ನೀ ಮಾಯೆಯೋಳು ನಿನ್ನೋಳು ಮಾಯೆಯೋ. ಒಂದು ಎರಡು ತಾತ್ವಿಕವಾಗಿ ಪೌರಾಣಿಕವಾಗಿ ಅವರ ಪ್ರತಿಭಾನೇ ಲೋಕೋತ್ತರ ಪ್ರತಿಭಾ ಅಂತೆ ಅವ್ರ ಜೀವಂತಾಗಿ ಉಳಿದಾಗ. ಇವತ್ತಿಗೂ ಪ್ರತಿಭೆ ಎರವಲ ತಂದದ್ದಲ್ಲ, ಪ್ರತಿಭೆ ತೋರಿಕೆಯದಲ್ಲ, ಭಕ್ತಿ ಸ್ವಾಭಾವಿಕವಾದದ್ದು, ಜ್ಞಾನ ಅದ್ಭುತವಾದದ್ದು. ಅಂತೆಯೇ ಆ ವ್ಯಕ್ತಿ ಜೀವಂತ ಉಳಿತಾರೆ. ಅದ್ರ ಪೈಕಿ ನಮ್ಮ ಪುಂದಾಸರು. ಇವರಷ್ಟು ಮುಂದಿಗೆಯನ್ನು ಯಾರೂ ರಚನೆ ಮಾಡಿಲ್ಲ. ಮುಳ್ಳು ಕೊನೆಯ ಮೇಲೆ 3 ಕೆರೆ ಕಟ್ಟಿ, ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೆ ನಮ್ಮನಿ ದೇವರು, ಮೆಕ್ಕಿಕಾಯಿ ಕಂಡೆ ನಮ್ಮ ತೆಕ್ಕಿ ಕಟ್ತಾರ, ಬೆಕ್ಕು ಭಕ್ಕರಿ ಮಾಡುವುದು ಕಂಡೆ, ಇಲಿಯು ವಲಯ ಚಾಚುವುದು ಕಂಡೆ, ಸುಳ್ಳು ನಮ್ಮಲ್ಲಿಲ್ಲವಯ್ಯ ಅಂತ ನಮಗೇನು ಅರ್ಥ ಆಗುದಿಲ್ಲ. ಇದಕ್ಕೆ ಮುಂದೆ ಇದೊಂದು ಮೆಥಡ್ ಇದು ವೇದದಾಗ ಬಂದಿರ್ತಕ್ಕ ಮೆಥಡ್ಡು. ಚತ್ವಾರಿ ಶೃಂಗಾ ತ್ರಯೋಸ್ಯ ಪಾದಾ ದ್ವೇ ಶೀರ್ಷೆ ಸಪ್ತ ಹಸ್ತಾಸೋ ಅಸ್ಯ ತ್ರಿಧಾ ಬದ್ಧ. ಇವೆಲ್ಲ ವೇದದಾಗಿನ ಮುಂದಿಗೆಗಳು. ಮಹಾಭಾರತದಾಗೂ ಅದರ ಪುಂದಾಸರು ಮನುಷ್ಯನ ಬುದ್ಧಿ, ಅದರ ಶಕ್ತಿ, ಅವನ ಜ್ಞಾನ, ಅವನ ಅನುಭವ, ಅವನ ಅಧ್ಯಯನ, ಅದನ್ನು ಹೊರಗಲ್ಲಿಗೆ ಹಚ್ಚಲಿಕ್ಕೆ ಇಂಥ ಮುಂಡಿಗೆಯನ್ನು ರಚನೆ ಮಾಡ್ಯಾರ. ಅದ ಕನಕನ ಮುಂಡಿಗೆ, ಪುಂದಾಸರ ಮುಂಡಿಗೆ 40-50 ಸಂಖ್ಯೆ ಮೀರಿದ್ದವು ಇಬ್ಬರು. ಅಂಥ ಕೃತಿನೂ ರಚನೆ ಮಾಡಿದರು. ಹರಿದಾಸ ಸಾಹಿತ್ಯದ ಒಂದು ವೈಶಿಷ್ಟ್ಯ ಏನು ಅಂದರೆ, ಎಲ್ಲ ದೇವತೆಗಳನ್ನು ಯಥಾಯೋಗ್ಯವಾಗಿ ಒಪ್ಪಿಕೊಂಡು ಎಲ್ಲ ದೇವತೆಗಳ ಯಥಾಯೋಗ್ಯವಾದ ಉಪಾಸನೆಯನ್ನು, ಸ್ತೋತ್ರಗಳನ್ನು ವಿಧಾನ ಮಾಡಿದ್ದು ಅದು ಹರಿದಾಸ ಸಾಹಿತ್ಯ. ಇದಕ್ಕೆ ವ್ಯತಿರಿಕ್ತವಾಗಿ ಕೆಲವು ಸಾಹಿತ್ಯದೊಳಗೆ ಶಿವನನ್ನು ಬಿಟ್ಟು ಇನ್ನೊಬ್ಬನ ಬೈಯುವುದೇ, ಇವತ್ತಿಗೂ ಬೈತಾರೆ. ಸಂತೋಷ ಆಗಲಿ ಅಂತ ನಾರಾಯಣನ, ವಿಷ್ಣುನೋ ಹರಿನೋ ಅಥವಾ ಇನ್ನು ಯಾರೋ ಎಲ್ಲ ದೇವತೆಗಳನ್ನು ಟೀಕಾ ಮಾಡುವುದೇ ತಾನು ನಂಬಿದ ದೇವರನ್ನು ಶ್ರೇಷ್ಠ ಅಂತ ಒಪ್ಪಿದಂಗೆ ಅಂತಿಕೊಂಡ ಅಲ್ಲ. ಎಕ್ಸ್ಟ್ರೀಮಿಸ್ಟ್ ಅಂತ ಅತಿರೇಕವಾದಿಗಳು. ಶಿವ ಸರ್ವೋತ್ತಮ ಅಂತನ್ನುವಾಗ ಜಗತ್ತಿನ ಎಲ್ಲ ದೇವತೆಗಳನ್ನು ಕಾಲಿನಿಂದ ತುಳಿಯೋದು ಅಥವಾ ಶಬ್ದದಿಂದ ತುಳಿಯೋದು ಅಲ್ಲ. ಇನ್ನು ವಿಷ್ಣುವಿನ ಪಾರಮ್ಯ ಹೇಳಬೇಕು ಅಂದಾಗ ನಾವು ಗಣಪತಿ ಕೂರಿಸೋದ್ರ ಮನೆಯೊಳಗೆ ನಾವು ವಿಷ್ಣುವಿನ ಮಾತ್ರ ಉಪಾಸನೆ ಮಾಡ ಅಲ್ಲ. ಗಣಪತಿನೂ ಇದ್ದಾನೆ, ಶಿವನೂ ಇದ್ದಾನೆ, ಗೌಡದೇವರು ಇದ್ದಾರೆ, ಶೇಷದೇವರು ಇದ್ದಾರೆ. ಹಿಂಗೆ ಅದು ಅತಿರೇಕ್ತನ ಅಲ್ಲ. ಈ ಕಾಶಿ ಹೋದ್ರೆ ಭಾರಿ ವೈಷ್ಣವರು ಸ್ನಾನ ಮಾಡೋದಿಲ್ಲ. ಕಾಶಿ ಗಂಗಾ ನದಿ ಒಳಗೆ ಭಾರಿ ಶೈವರು ಸ್ನಾನ ಮಾಡೋದಿಲ್ಲ. ಯಾಕಂದ್ರೆ ಅದು ಬೇಂದ್ರೆ ಹೇಳ್ದಂಗೆ ಹರಿಯ ಅಡಿಯಿಂದ ಬಂದದಂತ ಈ ಶೈವರಿಗೆ ಅದು ಅಗ್ರಾಹ್ಯ. ಹರಿಯ ಅಡಿಯಿಂದ ಬಂದದ್ದು, ಹರನ ಜಡೆಯಿಂದ ಬಂದದ್ದು. ಇವ್ರು ಹೆಂಗೆ ಮುಟ್ಬೇಕು? ವೈಷ್ಣವರು ಭಾರಿ ವೈಷ್ಣವರಲ್ಲ. ಈ ವೈಷ್ಣವ ಹಿಂಗಾಗಿ ಗಂಗಾ ಇವ್ರಿಗೂ ಬ್ಯಾದಂತ ಅವ್ರಿಗೂ ಬ್ಯಾದಂತ. ಎಲ್ಲರೂ ಯಾರು ಒಪ್ತಾರಲ್ಲ ಅವ್ರಿಗೆ ಮಾತ್ರ ಸಮ್ಮತ ಅಂತದ್ದು ವಾದ ಸಂಸ್ಥೆ ಹೇಳ್ತಾರೆ. ಹಂಗೆ ಹರಿದಾಸ ಸಾಹಿತ್ಯದ ಒಂದು ವೈಶಿಷ್ಟ್ಯ. ಎಲ್ಲ ದೇವತೆಗಳು, ಅದಕ್ಕೆ ಕಕ್ಷಾ ತಾರತಮ್ಯ ಅಂತದ. ಪರಮಾತ್ಮ, ಅವನ ಅವತಾರಿಗಳು, ಅವನ ಲಕ್ಷ್ಮೀದೇವಿ, ಆಮೇಲೆ ಮುಖ್ಯ ಪ್ರಾಣ ಬ್ರಹ್ಮದೇವರು, ಆಮೇಲೆ ಸರಸ್ವತಿ ಭಾರತೀಯರು, ಗೌಡದೇವರು, ಶೇಷದೇವರು,
ರುದ್ರದೇವರು ಎಂಬುವ ಈ ತಾರತಮ್ಯಕ್ಕನುಗುಣವಾಗಿ ಎಲ್ಲ ದೇವತೆಗಳು ಅವ್ರ ಜ್ಞಾನ, ಅವರ ಮಹತ್ವ, ಅವರ ಪೋರ್ಟ್ಫೋಲಿಯೋ, ಇದಕ್ಕೆ ತತ್ವಾಭಿಮಾನಿಗಳು ಅಂತಾರೆ, ಎಲ್ಲನೂ ಚೆಂದಾಗಿ ತಿಳ್ಕೊಂಡು ಪ್ರತಿಯೊಬ್ಬರು ಉಪಾಸನೆಯನ್ನು ಯೋಗ್ಯವಾದ ರೀತಿಯೊಳಗೆ ಮಾಡಿದ್ದು ಇದು ಹರಿದಾಸ ಸಾಹಿತ್ಯದ ವೈಶಿಷ್ಟ್ಯ. ಕೈಲಾಸವಾಸ ಗೌರೀಶ ಈಶ ಶಂಭೋ, ಶಿವನ ಮೇಲೆ ಒಂದು 400-500 ಹಾಡು ಸಿಗ್ತಾವೆ ನಿಮಗೆ ಹರಿದಾಸ ಸಾಹಿತ್ಯ. ಎಲ್ಲರೂ ಮಾಡ್ಯಾರ. ಶಿವನ ಮೇಲೆ ಪಾರ್ವತಿ ಪಾಲಿಸನ್ನ ಮಾನಿನಿ ರನ್ನೆ, ಒಳ್ಳೆ ಬುದ್ಧಾಭಿಮಾನಿ ಪಾರ್ವತಿ, ಅತಿಯಿಂದ ನಮ್ಮ ಬುದ್ಧಿ ಬರುವುದು. ಈ ಭಾಗವತ ಹೇಳಿದ ಕ್ರಮಕ್ಕನುಗುಣವಾಗಿ ಎಲ್ಲ ದೇವತೆಗಳನ್ನು ಒಪ್ಪಿ ಎಲ್ಲ ದೇವತೆಗಳನ್ನು ಉಪಾಸನಾ ವಿಧಾನವನ್ನು ಮಾಡಿದ್ದು ಹರಿದಾಸ ಸಾಹಿತ್ಯ. ಬಲುರಮ್ಯವಾಗಿದೆ ಶ್ರೀಹರಿಯ ಮಂಚ ಅಂತ ಶೇಷದೇವರು ವರ್ಣ ಮಾಡ್ತಾರೆ, ಗೌಡದೇವರು ವರ್ಣ, ಎಲ್ಲ ದೇವತೆಗಳು. ಇದು ಒಂದು ಹರಿದಾಸ ಸಾಹಿತ್ಯದ ಒಂದು ದೊಡ್ಡ ಮುಖ. ಹರಿದಾಸ ಸಾಹಿತ್ಯದ ಇನ್ನೊಂದು ದೊಡ್ಡ ಗುಣ ಏನಾಗಿದೆ ಇವತ್ತಿನ ಕಾಲಕ್ಕಂದ್ರೆ, ಒಂದು ವೇಳೆ ಕನ್ನಡದಲ್ಲಿ ಹರಿದಾಸ ಸಾಹಿತ್ಯ ನಿರ್ಮಿತಿ ಆಗಿದ್ದಿಲ್ಲ ಅಂತಂದರೆ ನಮ್ಮ ಹೆಣ್ಮಕ್ಕಳಿಗೆ ಜ್ಞಾನವೇ ಬರ್ತಿದ್ದಿಲ್ಲ, ಬಾಯಿ ಮೂಕಾಗ್ತಿತ್ತು. ಈ ಅಧಿಕ ಮಾಸ ಹಾಡ್ತಿರ್ತಾರೆ ಹೆಣ್ಮಕ್ಳು, ದಿನ 33 ಹಾಡಂತ. ನಾಳೆ ಬರ್ತಲ್ಲ, ಮುಂದಿನ ತಿಂಗಳು ಅಧಿಕನೇ ಇಲ್ಲ, ಜ್ಯೇಷ್ಠ ಮಾಸ ಅಧಿಕ, ದಿನ 33 ಹಾಡು ಅಂತಾರೆ ಹೆಣ್ಮಕ್ಳು. ನೀವು ದಿನ ಅಲ್ಲ 10 ವರ್ಷ ದಿನ ಹೊಸ 33 ಹಾಡು ಹಾಡಿದ್ರು ಮುಗಿಲಾದಷ್ಟು ಹಾಡು ನಮ್ಮ ಹರಿದಾಸ ರಚನೆ ಮಾಡಿಕೊಡ್ತಾರೆ. ಒಂದು ವೇಳೆ ಈ ಕೀರ್ತನ, ಈ ಉಗಾಭೋಗ, ಈ ಸುಳಾದಿ, ಈ ವಚನಗಳು, ಈ ತ್ರಿಪದಿ, ಈ ಷಟ್ಪದಿ, ಈ ಭಾಮಿನಿ ಷಟ್ಪದಿ, ವಾರ್ಧಿಕ ಷಟ್ಪದಿ, ಇವೆಲ್ಲ ಮಾಧ್ಯಮದೊಳಗೆ ಹರಿದಾಸರು ಕನ್ನಡದೊಳಗೆ ಕೃತಿಯನ್ನು ರಚನೆ ಮಾಡಿದ್ದಿಲ್ಲ ಅಂದ್ರೆ ಹೆಣ್ಮಕ್ಕಳಿಗೆ ಮುಖತೆ ಅವರಿಗೆ ಬಾಯಿ ಕೊಟ್ಟದ್ದೇ ಹರಿದಾಸ ಸಾಹಿತ್ಯ. ಎಲ್ಲರೂ ಹಾಡ್ಕೊಳ್ತಾರೆ. ಅದಾಗ ಜಗನ್ನಾಥದಾಸರು ಹರಿಕಥಾಂಸಾರ ಕೊಟ್ಟದ್ದು, ವಿಜಯದಾಸರು ಸುಳಾದಿಗಳನ್ನು ಕೊಟ್ಟದ್ದು, ಪುಂಡದಾಸರು ಕೊಟ್ಟ ಕೀರ್ತನೆಗಳು ಅದ್ಭುತ. ಪ್ರತಿಯೊಬ್ಬ ಹೆಣ್ಮಕ್ಕಳು ಭಕ್ತಿ ಮಾರ್ಗದೊಳಗೆ ತತ್ವಜ್ಞಾನ ಸಂಪಾದನೆ ಮಾಡಬೇಕು, ಉಪಾಸನಾ ಮಾಡಬೇಕು, ಒಳ್ಳೆಯ ರೀತಿಯಾಗಿ ತನ್ನ ಜೀವನವನ್ನು ರೂಪಿಸಿಕೊಳ್ಳಬೇಕು. ಈ 3 ಉದ್ದೇಶಕ್ಕೆ ಹರಿದಾಸರು ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡ್ಯಾರ ಅಂತಿಕೊಂಡೆ. ಇಷ್ಟು ಸಂಗೀತ ಕಚೇರಿ ಇಷ್ಟೆಲ್ಲ ನಡೀತಾವೆ. ಪ್ರತಿಯೊಬ್ಬ ಹೆಣ್ಮಕ್ಳು ಎಷ್ಟು ಭಜನಾ ಮಂಡಳಿಗಳು ನಮ್ಮ ತಿರುಪತಿ ದೇವಸ್ಥಾನದಿಂದ ತೆಲುಗು, ಮಹಾರಾಷ್ಟ್ರ, ಕರ್ನಾಟಕದಾಗ, ತಮಿಳುನಾಡು 5,000ಕ್ಕಿಂತ ಹೆಚ್ಚು ಭಜನಾ ಮಂಡಳಿ ಅವ ಬೇರೆ ಬೇರೆ ಊರಾಗ. ಇಷ್ಟೆಲ್ಲ ಭಜನಾ ಮಂಡಳಿ ಹೆಣ್ಮಕ್ಳೆಲ್ಲ ಮತ್ತಿವೆಲ್ಲ ಮೆಟ್ರೋಲ್ ಸುಕ್ಕಂತ ಹೇಳ್ತಾರೆ. ಅದೇನಾರೇ ಹರಿದಾಸರೇ ಆಗಿದ್ದಿಲ್ಲ ಅಂದ್ರೆ ಇವ್ರು ಹಾಡ್ತಿದ್ರು ಏನು, ಸೇರ್ತಿದ್ರೇನು, ಎಲ್ಲ ಒಂದೊಂದು ದೃಷ್ಟಿಯಿಂದ ಉಪಕಾರ ಮಾಡಿಲ್ಲ. ಆದಷ್ಟು ತತ್ವಜ್ಞಾನ, ವಾದ, ವಾಕ್ಯಾರ್ಥ, ಇನ್ನೊಬ್ಬರನ್ನು ಹೊರಗಲ್ಲಿಗೆ ಹಚ್ಚಲಿಕ್ಕೆ ಅಂತ ಇರಬಾರ್ದು. ತತ್ವಜ್ಞಾನ ಇನ್ನೊಬ್ಬರನ್ನ ಟೀಕಾ ಮಾಡಲಿಕ್ಕೆ ಹೊರಗಲ್ಲಿಗೆ ಹಚ್ಚುವುದೇ ಮಾತ್ರ ತತ್ವಜ್ಞಾನದ ಗುರಿ ಅಲ್ಲ. ತತ್ವಜ್ಞಾನದ ಪ್ರಧಾನ ಗುರಿ ಅನುಷ್ಠಾನ, ಅನುಭವ, ಉಪಾಸನ. ಆ ಭಾಗವನ್ನೇ ಅದಕ್ಕೆ ಚನಿಪದರು ಅಂತ ಕರೀತಾರೆ. ಚನಿಪದರು ಅದನ್ನು ಕೊಟ್ಟು ವಾದ, ವಾಕ್ಯಾರ್ಥ, ಈ ಜಗಳ, ಅಹಂ ಬ್ರಹ್ಮಾಸ್ಮಿ, ಸ್ವಂ ಬ್ರಹ್ಮ, ಇವೇನು ಏನು ಗದ್ದಲಿಲ್ಲ ಅದ್ರೊಳಗೆ. ಇಂಥವಕ್ಕೆಲ್ಲ ಭಾಳ ಗದ್ದಲ, ತಲೆಗೆ ತುಂಬಿಲ್ಲ. ವಾದ, ವಾಕ್ಯಾರ್ಥ ಅದು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್, ಅದು ರಕ್ಷಣಾ ಇಲಾಖೆ, ಇದು ಹೋಮ್ ಮಿನಿಸ್ಟರ್, ಇವರೆಲ್ಲ ಆಡಳಿತ ನಮ್ಮ ಬದುಕಿನೊಳಗೆ ತತ್ವಜ್ಞಾನದ, ಧರ್ಮದ ಆಡಳಿತ ವ್ಯವಸ್ಥಿತವಾಗಿರಲಿಕ್ಕೆ ಹಂಗೆ ನೋಡ್ಕೊಂಡವ್ರು ಹರಿದಾಸರು. ನೀತಿ ನಿಯಮಗಳು ಸರಿಯಾಗಿ ಅನುಷ್ಠಾನಕ್ಕೆ ಬರುವಂಗೆ ನೋಡ್ಕೊಂಡವ್ರು ಹರಿದಾಸರು. ಅದಕ್ಕೆ ದೇಶಕ್ಕೆ ಇಬ್ಬರು ಇರ್ತಾರೆ, ಒಬ್ಬ ಗೃಹ ಮಂತ್ರಿ, ಒಬ್ಬ ರಕ್ಷಾ ಮಂತ್ರಿ ಅಂತ. ಮತೀಯ ಜಗಳಕ್ಕೆಲ್ಲ ಕೆಲವರು ರಕ್ಷಾ ಮಂತ್ರಿ ಕೆಲಸದ್ದು. ಆ ಪಂಡಿತರು ನೀವು ಮಾಡಿರಿ ಮತೀಯ ಕೆಲಸ, ವಾದ, ವಾಕ್ಯಾರ್ಥ, ಚರ್ಚೆ, ಅಹಂ ಬ್ರಹ್ಮಾಸ್ಮಿ ಹೌದು ಅಲ್ಲೋ ಮಾಡಿರಿ. ಆದರೆ ನಮಗದಲ್ಲ, ನಮ್ಮ ಗೃಹ ಮಂತ್ರಿ, ನಮ್ಮ ಒಳಾಡಳಿತ, ನಮ್ಮ ಬದುಕಿನ ಆಡಳಿತ, ಬದುಕಿನ ಸಾಧನ ವ್ಯವಸ್ಥಿತ ಇರಬೇಕು. ಹಾಗಾಗಿ ನಮ್ಮ ಎಲ್ಲ ಹರಿದಾಸರು ಗೃಹ ಮಂತ್ರಿಗಳು, ಆಲ್ ಇಂಡಿಯಾ ಹರಿದಾಸರೆಲ್ಲ ಇವರು ಒಬ್ಬೊಬ್ಬ ವ್ಯಕ್ತಿಯ ಜೀವನವನ್ನು
ಪ್ರತಿಯೊಬ್ಬ ವ್ಯಕ್ತಿಯ ಜೀವನವನ್ನು ಎಷ್ಟು ಪರಿಷ್ಕರಿಸಿದರು ಅಂದರೆ, ಒಬ್ಬ ಸನ್ಯಾಸಿಯಾಗಿ ಇನ್ನೊಬ್ಬ ಸನ್ಯಾಸಿಯ ಜೀವನ ಹೆಂಗಿರಬೇಕು ಎಂಬುದನ್ನು ಪರಿಷ್ಕಾರ ಮಾಡಿದರು, ವಿಮರ್ಶೆ ಮಾಡಿದರು. ಒಬ್ಬ ಪಂಡಿತನಾಗಿ ಇನ್ನೊಬ್ಬ ಪಂಡಿತನ ಜೀವನ ಹೆಂಗಿರಬೇಕು, ಒಬ್ಬ ಹರಿದಾಸ ಆಗಿ ಇನ್ನೊಬ್ಬ ಹರಿದಾಸನ ಜೀವನ ಹೆಂಗಿರಬೇಕು, ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕವಾದ ಜೀವನದ ಸನ್ನಿವೇಶಗಳನ್ನು ವಿಮರ್ಶೆ ಮಾಡಿ ಅದಕ್ಕೊಂದು ಸಂವಿಧಾನವನ್ನು, ಒಂದು ಮಾರ್ಗದರ್ಶನವನ್ನು ಅದಕ್ಕೆ ಒದಗಿಸಿದವರು ಹರಿದಾಸರು. ಈ ಮುನಿಗಳಿದ್ದೇನು ಮಾಡಿದಾರಯ್ಯ? ಶ್ರೀಪಾದರಾಜರು ಬೈತಾರೆ, ಎಷ್ಟು ಮಂದಿ ಸನ್ಯಾಸಿಗಳವ, ಇವೆಲ್ಲ ಎದಕ್ಕಿದ್ದಾರೆ ಸನ್ಯಾಸಿಗಳು? ಇವತ್ತಿಂದಲ್ಲ, ಈ ಹಾಡು 500 ವರ್ಷದ ಹಿಂದಿಂದು. ಮಿಂಚು ಮಡಿಯನ್ನುತ್ತು, ಮಿಂಚು ರೇಷ್ಮೆ ಜರದ್ದು ಮಡಿ ಉತ್ಕೊಂಡು ಮಿಂಚು ಮಡಿಯನ್ನುತ್ತು, ಮೀಸಲ ಕೂಳನುಂದು. ಮೀಸಲು ಕೂಳು ಅಂದ್ರೆ ಅವ್ರ ಸಲುವಾಗಿ ಪ್ರತ್ಯೇಕ ಅಡಿಗೆ ಮಾಡಿರ್ತಾರಲ್ಲ, ಎಲ್ಲ ತುಪ್ಪದಾಗೆ ಇರ್ತಾವೆ, ಡೈರೆಕ್ಟ್ ಬ್ಲಡ್ದಾಗೂ ಪದಾರ್ಥ ಇರ್ತಾವೆ. ಆದ್ದರಿಂದ ಮೀಸಲ ಕೂಳನುಂಡು ಪಾದ ಪೂಜೆ ಕೈಕೊಂಬ ಈ ಸನ್ಯಾಸಿಗಳು ಸರಿಯೇ? ಯಾರಿಗೆ? ನಮ್ಮ ವ್ಯಾಸರಾಯರಿಗೆ ಅಂತ ಅನ್ನೋರು ಯಾರು? ಅವ್ರ ಗುರುಗಳು ಶ್ರೀಪಾದರಾಯರು. ನಿಮ್ಮ ವ್ಯಾಸರಾಯರು ಏನು ಮಾಡಿದರು? ನಮ್ಮ ವ್ಯಾಸರಾಯ ಕೆರೆ, ಅಗ್ರಹಾರ, ಪುರಂಗಳ ನಿರ್ಮಿಸಿ ಕೆಲವು ಕ್ಷಣ ಕರ್ನಾಟಕದ ಸಿಂಹಾಸನಲ್ಲಿ ಕೂತಿದ್ನೋ ಇಲ್ಲೋ, ಎಷ್ಟು ಕೆರೆ, ಎಷ್ಟು ಅಗ್ರಹಾರ, ಎಷ್ಟು ಮಾಡಿದವ. ಹಂಗಾಗಿ ಜನೋಪಕಾರಿ ಲೋಕಹಿತದ ಕಾರ್ಯ ಅದು ಒಬ್ಬ ಸನ್ಯಾಸಿಯ ಕರ್ತವ್ಯ. ಅಂತ ಸನ್ಯಾಸಿ ಬಾಕಿ ಎಲ್ಲ ಶಾಖಿ ಉಟ್ಕೊಂಡು ರೇಷ್ಮೆ ಹಿಂಗೆ ತಿಂತಾವೆ, ನಾವು ಪಂಚಮಹಾಭೂತಗಳು ಅಂತ ಒಂದೊಂದು ನಮೂನಿ ಬಣ್ಣದ ತೊಂದಿರ್ತಾನೆ. ನಾನು ದೇವ್ರ 10 ಬೆಟ್ಟಿ ಹಾಕ್ಕೊತಾನೆ. 20 ಬಟ್ ಕೊಟ್ಟಿದ್ರೆ 20 ಉಂಡೆ ಹಾಕೋತಿದ್ರು. ಅದು ಒಂದೊಂದು ಬಟ್ಟಿಗೆ 2 ಉಂಡೆ ಹಾಕೊಂಡಿರ್ತಾರೆ. ಬಂಗಾರದ್ದು ವೈರಾಗ್ಯ ಶಿಖಾಮಣಿಗಳು ಎಲ್ಲ ಕೊಡು ಜನನೂ ಘಟ್ಟಿದ್ದಾರೆ, ಇಸ್ವಳಿಕ್ಕೆ ಅವರು ಘಟ್ಟಿದ್ದಾರೆ, ಭಾವುಕ ಮಂದಿನೂ ರಗಡದ, ತೊಪ್ಪಿಗೆ ಹಾಕೋ ಮಂದಿ ಅವರು ರಗಡ ಬಂದಿದ್ದಾರೆ. ಸಮಾಜನಾಗ ಪರಸ್ಪರ ಪೂರಕವಾಗಿ ನಡೀತದೆ. ಆದರೆ ಇದನ್ನು ವಿಮರ್ಶೆ ಮಾಡಿದ ಹರಿದಾಸರು. ಪಿಂಡಾಂಡದೊಳಗಿನ ಗಂಡನ ಕಾಣದೆ ಪುಣ್ಯ ಬೈತಾರೆ. ಪುಂಡಾನ ಈಗ ನಿಮ್ಮ ದೇವ್ರು ಇಲ್ಲೇ ಇದ್ದಾನೆ, ಗುಡಿ ಗುಂಡಾರ ತೀರ್ಥಕ್ಷೇತ್ರ ಯಾಕೆ ಹುಡುಕ್ತೀರಿ? ಇಲ್ಲಿದ್ದ ದೇವ್ರನ್ನ ಕಾಣಲಿಕ್ಕಾಗಲಿಲ್ಲ, ಇಲ್ಲಿ ದೇವ್ರಿದ್ದಾನಂತ ನೀವು ಬಿಂಬನ ಅನುಸಂಧಾನ ಮಾಡಿದ್ರೆ ನಿಮ್ಮ ಜೀವನದಾಗ ಯಾವುದೇ ದೋಷಗಳು, ಅಸಂಯಮ, ಅನೀತಿ ಪ್ರವೇಶ ಮಾಡ್ತಿದ್ದಿಲ್ಲ. ದೇವ್ರ ಗುಡಿಯಾಗಿದ್ದಾನ, ಬಾಗಿಲ ಹಾಕ್ಯಾರ, ಅವ್ನು ಕಾಣಿಸೋದಿಲ್ಲ ಅಂತ ಅವನನ್ನು ಕೂಡನನ್ನಾಗಿ ಮಾಡಿ ನಿಮ್ಮ ಬದುಕಿನ ವ್ಯವಸ್ಥಿತವಾದ ಸ್ವತಂತ್ರವಾದ ಸ್ವಚ್ಛಂದ ಜೀವನಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಅಲ್ಲ, ದೇವರಿಲ್ಲ ಇದ್ದಾನೆ. ಇಲ್ಲಿ ಯಾರು ದೇವ್ರನ್ನ ಕಾಣೋದಿಲ್ಲ. ಇನ್ನು ಹೊರಗಿನ 10-20 ಗುಡಿಗೆ ಓಡಾಡಿ ಎಲ್ಲಿ ನಾವು ಆ ಯಾತ್ರ ಆಚಾರ 5 ಸತಿ ಬದಲಿ ಯಾತ್ರ ಮಾಡಿ ಬಂದೀನಿ. ಏನು ಸ್ವಲ್ಪ ಪರಾಕ್ರಮ ಆಯ್ತು. ಅಲ್ಲೊಬ್ಬ ಡ್ರೈವರ್ ಇದ್ದಾನೆ, ಪರಿಸ್ಥಿತಿ ಅಲ್ಲ, ಹರಿದ್ವಾರ. ಅವಂದ ನಾವು 1000 ಸತಿ ಬಂದು ಹೋಗಿನಿ ಅಂದ. 30 ವರ್ಷ ನನ್ನ ಡ್ರೈವರ್ ಕಿನೇ ಇದೆ. ನಾನು ನಿಮ್ಮಲ್ಲಿ ಕರ್ಕೊಂಡು ಬರೋದು ಹರಿದ್ವಾರದಿಂದ ಬದುರಿಗೆ ಹರಿದ್ವಾರ ಕರ್ಕೊಂಡು ಹೋಗಿ ಮುಟ್ತದ್ದು. ನಾನು ಇಲ್ಲಿ ಬಂದವರೆಲ್ಲ ಮಾಡ್ತೀನಿ, AC ಇನ್ನೋವಾ ಕಾರ್ ಇಟ್ಕೊಂಡಿನಿ, ಒಂದು 1000 ಸತಿ ಬಂದು ಹೋಗಿನಿ ಅಂದ. ಅವನಿಗೇನು ಪುಣ್ಯ, ಮತ್ತು ನಿಮ್ಮ ಪುಣ್ಯನೂ ಅಷ್ಟೇ ಅಲ್ಲ. ಇದು ಅಲ್ಲ, ದೇವ್ರನ್ನ ಇಲ್ಲಿ ಕಾಣ್ರಿ ಮೊದಲು ಬಿಂಬ, ಇದು ಪಿಂಡಾಂಡ, ಇಲ್ಲಿ ಕಾಣಲಿಲ್ಲ ಅಂತ ಏನು ಮಾಡೋದು? ಇಂಥ ಕೆಲವು ಮಾರ್ಮಿಕವಾದ ಹಿಂಗೆ ಹರಿದಾಸ ಸಾಹಿತ್ಯ, ಅದರ ವ್ಯಾಪ್ತಿ, ಅದರ ವಿಸ್ತಾರವನ್ನು ಇವತ್ತು ತಿಳ್ಕೊಂಡಿವಿ. ನಾಳೆ ಪುರಂದರದಾಸರು ಹೇಳಿದ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ಮುಂದಿಗೆ ಇದನ್ನು 3 ದಿವಸ, ಇನ್ನು 3 ದಿವಸದಾಗ ಒಂದೊಂದು ಹೇಳ್ತೀನಿ. ನಾಳೆ ಆದಷ್ಟು ಸಾಮಾಜಿಕ ಸಂದೇಶ, ಇವತ್ತಿನ ಸಮಾಜಕ್ಕೆ, ಇವತ್ತಿನ ನಮ್ಮ ಜೀವನಕ್ಕೆ ಪುರಂದರದಾಸರ ಸಂದೇಶ ಏನು ಎಂಬುದನ್ನು ನಾನಿಂತ ಬಹಳ ತಿಳಿಲಿಕ್ಕೆ ಒಂದು ಪ್ರಯತ್ನ ಪಡೋಣ. ಶ್ರೀಕೃಷ್ಣ.